ಕೋವಿಡ್ ಬರುವ 2 ವರ್ಷ ಮೊದಲು ಸುಮಾರು 3-4 ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿಯಾಗಿದ್ದಂಥವ್ರು ಎಲ್ಲವನ್ನ ಕಳ್ಕೊಂಡು ಕೈ ತುಂಬ ಸಾಲ, ಕೋಟಿಗಟ್ಟಲೆ ಸಾಲ ಹೊತ್ಕೊಂಡು ಸುಮ್ಮನೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನೇನೋ ಇನ್ವೆಸ್ಟ್ ಮಾಡ್ತೀನಿ, ನಾನೇನೋ ಲಾಭ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಸರ್. ಇದು ಒಂದೇ ವರ್ಷದಲ್ಲಿ 6 ಗಾಡಿ ತಗೊಂಡ್ಬಿಟ್ರು ಸರ್. ನಾವು ಎಷ್ಟು ಉತ್ತುಂಗದಲ್ಲಿದ್ವೋ ಅದೇ ಫೋರ್ಸಲ್ಲಿ ಫುಲ್ಲು ಪಾತಾಳಕ್ಕೆ ಹೋಗ್ಬಿಟ್ವಿ ಸರ್. ಆಲ್ಮೋಸ್ಟ್ ಇನ್ನ 1 ಕೋಟಿವರೆಗೂ ಇದೆ ಸರ್ ಸಾಲ. ಇನ್ನ ಅವಮಾನ ಅಂತೂ ಹೇಳಲೇಬೇಡಿ. ಅವ್ರು ಏನೋ ಅಂದ್ರಲ್ಲಪ್ಪ ಅಂತ ನಾವು ಮನ್ಸಿಗೆ ತಗೊಂಡ್ರೆ ಬದುಕೋದೇ ಬೇಡ ಅನ್ಸ್ಬಿಡುತ್ತೆ. ಅದನ್ನ ತೀರಾ ನಾವು ತೀಕ್ಷ್ಣವಾಗಿ ತಗೋಬಿಟ್ರೆ ಅಂದ್ರೆ 1 ನಿಮಿಷ ಸಾಕು ನಮ್ಮ ಜೀವ ಕಳ್ಕೊಳ್ಳೋಕೆ. ಯಾರು ಋಣನೂ ನಾವು ತಗೊಂಡು ಹೋಗ್ಬಾರ್ದು ಸರ್. ಇದೆ ನಮ್ಮ ಗಾಡಿ. ಸಾಂಪ್ರದಾಯಿಕ ದಕ್ಷಿಣ ಭಾರತದ ಆಹಾರ, ಸಾಂಪ್ರದಾಯಿಕ ದಕ್ಷಿಣ ಭಾರತದ ಆಹಾರ, ಚಿತ್ರಾನ್ನ, ಪಲಾವು, ಘೀ ರೈಸು, ಟೊಮೆಟೊ ಬಾತು, ಇಡ್ಲಿ, ದೋಸೆ, ಚಟ್ನಿ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ಬಂದರೆ ನಮ್ಮ ಕನ್ನಡದ ಮೇರು ವ್ಯಕ್ತಿತ್ವಗಳು ಕೂಡ ಇದ್ದಾರೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ವೀಕ್ರು, ಗೋಕಾಕ್, ಶಂಕರ್ನಾಗ್, ರಾಜ್ಕುಮಾರ್, ಅಪ್ಪು ಸರ್ ಎಲ್ಲರೂ ಇದ್ದಾರೆ. ಸ್ನೇಹಿತರೆ, ಈಗ ನಾನು ಇರುವಂಥದ್ದು ಬೆಂಗಳೂರಿನ ಕುಮಾರಸ್ವಾಮಿ ಬಡಾವಣೆ. ಈ ಕಡೆ ಬೆಂಗಳೂರು ದಕ್ಷಿಣದಲ್ಲಿರುವಂಥ ಕುಮಾರಸ್ವಾಮಿ ಬಡಾವಣೆ, ಈ ಕಡೆ ಹೋದರೆ ನಮ್ಮ ಸಾಗರ್ ಆಸ್ಪತ್ರೆ, ಆ ಕಡೆ ಹೋದರೆ ದಯಾನಂದ ಸಾಗರ್ ವಿದ್ಯಾಸಂಸ್ಥೆಗಳು. ಇಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ. ಈ ರಾಜ್ಯದಿಂದ ಬೇರೆ ರಾಜ್ಯ, ಬೇರೆ ದೇಶದಿಂದ ವಿದ್ಯಾರ್ಥಿಗಳು. ಸ್ನೇಹಿತರೆ, ಇಲ್ಲಿ ನಮ್ಮ ಸಹೋದರಿ ಒಬ್ಬರು ರಾಧಕ್ಕ ಅಂತ ಹೇಳಿ ಅವ್ರ ಹೆಸರು. ಅವರು ಒಂದು ಫುಡ್ ಟ್ರಕ್, ಒಂದು ಆಹಾರದ ಒಂದು ಬಂಡಿ ನಡೆಸ್ತಾರೆ. ಆಹಾರದ ಬಂಡಿ ನಡೆಸುವ ರಾಧಕ್ಕ ಅವರ ಬದುಕಿನ ಬಂಡಿಯ ಕಥೆಯೇ ವಿಶೇಷವಾಗಿದೆ ಸ್ನೇಹಿತರೆ. ಒಂದು ಕಾಲದಲ್ಲಿ ಸುಮಾರು ಕೋವಿಡ್ ಬರುವ 2 ವರ್ಷ ಮೊದಲು ಸುಮಾರು 3-4 ಕೋಟಿ ರೂಪಾಯಿಗಳ ಆಸ್ತಿಯ ಒಡತಿಯಾಗಿದ್ದಂಥವ್ರು ಕೋವಿಡ್ನ ಕಾರಣಕ್ಕೆ ಎಲ್ಲವನ್ನ ಕಳ್ಕೊಂಡು ಕೈ ತುಂಬ ಸಾಲ, ಕೋಟಿಗಟ್ಟಲೆ ಸಾಲ ಹೊತ್ಕೊಂಡು ಆತ್ಮಹತ್ಯೆಯ ದಾರಿ ತುಳಿಯದೆ ಹೇಗೆ ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಂಡು ಆ ಸಾಲವನ್ನು ಹೇಗೆ ಮರುಪಾವತಿ ಮಾಡ್ತಿದ್ದಾರೆ, ಬದುಕನ್ನು ಕಟ್ಟೋಕೆ ಯಾವ ರೀತಿ ಅವರು ಸಾಹಸವನ್ನು ಕೈಗೊಂಡಿದ್ದಾರೆ ಅನ್ನೋ ಕೇಳೋಣ. ಇದು ಫುಡ್ ವ್ಲಾಗ್ ಅಲ್ಲ ಸ್ನೇಹಿತರೆ, ಆದರೆ ಫುಡ್ ವ್ಲಾಗ್ ನಡೆಸುವ ಒಡತಿಯ ಕಥೆ. ಹೇಗಿದ್ದೀರಿ ಮೇಡಮ್? ಆರಾಮಿದೆ ಸರ್. ಥ್ಯಾಂಕ್ ಯು. ನೀವು? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಇದು ನಮ್ಮ ಮನೆ ಸರ್. ರೆಂಟು ಏನು ಮಾಡ್ತೀರಿ ಇಲ್ಲಿ? ಸರ್ ನಾವು ಇಲ್ಲಿ ಸ್ಟೇ ಆಗಿದ್ದೀವಿ. ನಾವಿಲ್ಲೇ ನಿಯರ್ ಬೈ ಫುಡ್ ಟ್ರಕ್ ಇಟ್ಕೊಂಡಿದ್ದೀವಿ ಸರ್. ಸೊ ಇಲ್ಲಿ ಅಡುಗೆ ಇಲ್ಲೇ ರೆಡಿ ಆಗುತ್ತಾ? ಕೆಲವು ಐಟಮ್ಸ್ ಇಲ್ಲಿ ರೆಡಿ ಮಾಡ್ಕೊತೀವಿ. ಮ್ಯಾಕ್ಸಿಮಮ್ ಐಟಮ್ಸ್ ನಮ್ಮ ಟ್ರಕ್ಕಲ್ಲಿ ರೆಡಿ ಆಗುತ್ತೆ ಸರ್. ಓಕೆ. ಏನು ಟೈಮಿಂಗ್ ನಿಮ್ಮ ಫುಡ್? ಮಾರ್ನಿಂಗ್ ಅರೌಂಡ್ 7-7:30 ಸ್ಟಾರ್ಟ್ ಮಾಡ್ತೀವಿ. ಇನ್ನು ಆಫ್ಟರ್ನೂನ್ 2:30-3ವರೆಗೂ ಆಗುತ್ತೆ ಸರ್. 1 ಅವರ್ ನಾವು ಲೇಸಿ ಆದರೆ ಅಥವಾ ಯಾಮಾರಿದ್ರೆ ಒಂದಿನ ನಾವು ಹೋಟ್ಲೇ ರಜಾ ಮಾಡಬೇಕಾಗತ್ತೆ. ಯಾಕೆ? ಇವಾಗ ನಾವು ನೆನೆಸ್ಲಿಲ್ಲ ಅಂದರೆ ನಾಳೆ ಹೋಟ್ಲು ಮಾಡೋಕ್ಕೆ ಏನು ನಮ್ಮ ಹತ್ರ ಇರೋದೇ ಇಲ್ಲ. ಹಿಟ್ಟೇ ಇಲ್ಲ ಅಂದರೆ ನಾವು ಹೆಂಗೆ ಇಡ್ಲಿ ಮಾಡೋದು, ಹಿಟ್ಟೇ ಇಲ್ಲ ಅಂದರೆ ನಾವು ಹೆಂಗೆ ದೋಸೆ ಮಾಡೋದು. ಪ್ರಿಪ್ರೇಷನ್ ಈಸ್ ಮಸ್ಟ್ ನಮ್ಮದು. ಪ್ರಿಪ್ರೇಷನ್ನು ಪೋಸ್ಟ್ ಪ್ರಿಪ್ರೇಷನ್ನು ಎಲ್ಲ ಇರುತ್ತೆ, ಪ್ರೋಸೆಸ್ ಇರುತ್ತೆ. ಸೊ ಇದೆಲ್ಲ ನೀವು ಅಲ್ಲಿಂದ ತಂದಿರಿ? ಹೌದು, ಇದೆಲ್ಲ ಇವಾಗ ವಾಶ್ ಮಾಡ್ಬಿಡ್ತಾರೆ. ಬಟ್ ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ. ತುಂಬ ಕೆಲಸ. ನಮ್ಗೊಂದಿನಕ್ಕೆ ಒಂದು 5 ಅವರೇ ಸರ್ ರೆಸ್ಟ್ ಸಿಗೋದು. ನೋಡಿ, ನಾವು ಬರೀ ರೋಡಲ್ಲಿ ಅಥವಾ ಹೋಟೆಲ್ ನಡೆಸೋರು ನೋಡ್ತೀವಿ. ಇಲ್ಲ, ಅದರಿಂದ ಇವಾಗ ನಾವು ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂದರೆ ಅದಕ್ಕೆ ತಕ್ಕನಂಗೆ ನಮಗೆ ಇದು ಬರ್ತಾ ಇರಲ್ಲ. ಕೆಲಸದವ್ರನ್ನ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕೆ ನಾವು ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್ ತರ್ತಾ ಇದ್ವಿ. ನಮ್ಗೆ ಅದರಿಂದ ದಿನಕ್ಕೆ 250-300 ರೂಪಾಯಿ ಲಾಸ್ ಆಗ್ತಾ ಇತ್ತು. 1 ಪ್ಲೇಟ್ಗೆ ನಮ್ಗೆ ಅಷ್ಟು ಬೀಳ್ತಾ ಇತ್ತು. ಇವಾಗ ನಾವು ಇದು ಅಟ್ಲೀಸ್ಟ್ ವಾಷಿಂಗ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು 300 ರೂಪಾಯಿ ಸೇವ್ ಆಗುತ್ತಲ್ವ. ಸೊ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಸೇವ್ ಆಗುತ್ತೆ, ಇಲ್ಲಿಂದ ಇನ್ನೊಂದು ಕಡೆ ಹೋದರೆ ಇನ್ನೆಲ್ಲಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಆ ಥರ ನಾವು ಒಂದೊಂದರಲ್ಲೂ ಇವಾಗಿರೋ ಕಾಂಪಿಟೇಷನ್ ವರ್ಲ್ಡಲ್ಲಿ ಎಲ್ಲರೂ ತುಂಬ ಕಾಂಪಿಟೇಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ನಾವು ಎಲ್ಲಿ ಸೇವ್ ಮಾಡೋಕ್ಕಾಗತ್ತೆ ಅದು ಒಂದೊಂದನ್ನು ನೋಡಿ ಎಲ್ಲಿ ವೇಸ್ಟಾಗಿ ಖರ್ಚಾಗ್ತಾ ಇದೆ ಅದನ್ನೆಲ್ಲ ಉಳಿಸಿದ್ರೇ ಅದು ನಮಗೆ ಪ್ರಾಫಿಟ್ ಆಗಿ ಬರುತ್ತೆ. ಸುಮ್ಮನೆ ನಾನೇನೋ ಬಿಸ್ನೆಸ್ ಮಾಡ್ತೀನಿ, ನಾನೇನೋ ಇನ್ವೆಸ್ಟ್ ಮಾಡ್ತೀನಿ, ನಾನೇನೋ ಲಾಭ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ಸರ್. ಇದು ಸೊ ಯಾರು ರಾಧಾ ಅವ್ರಿಗೆ ಏನು ಹಿನ್ನೆಲೆ? ರಾಧಾ ಒಂದು ನಾರ್ಮಲ್ ನಾನು ಗರ್ಲ್ ಆಗಿದ್ದೆ ಸರ್. ಫಸ್ಟು ನಂದೊಂದು ಡಿಗ್ರಿ ಆಯಿತು. ಯಾವ್ನೂರು? ನಾವು ಬೇಸಿಕ್ ಸೆಟ್ಲ್ ಆಗಿರೋದೆಲ್ಲ ಬ್ಯಾಂಗ್ಳೂರಲ್ಲೇ. ನಮ್ಮ ತಾಯಿಯವರು ಕುಣಿಗಲ್ಲು. ಅವರು ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಬೆಂಗಳೂರಲ್ಲೆಲ್ಲ ಬಂದು ಸೆಟ್ಲ್ ಆಗಿದ್ದು. ನಮ್ಮ ತಾಯಿಯವರು ಬ್ಯಾಂಕಲ್ಲಿ ಅವರು ಕ್ಯಾಂಟೀನ್ ನಡೆಸ್ತಾ ಇದ್ರು ಸರ್. ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ವಸಂತ್ ನಗರ್ ಬ್ರಾಂಚು. ಅಲ್ಲಿ ಅವರು ಒಂದು 20 ವರ್ಷ ಕ್ಯಾಂಟೀನ್ ನಡೆಸಿದ್ದಾರೆ. ಸೊ ನಮ್ಮದು ಒಂದು ನಾರ್ಮಲ್ ಲೈಫು ನಾವು ನಡೆಸ್ತಾ ಇದ್ವಿ. ತಂದೆಯವರು ಊರಲ್ಲಿ ಇದ್ದಾರೆ ಸರ್. ಅವರು ಅಲ್ಲಿ ವ್ಯವಸಾಯ ಮಾಡ್ಕೊಂಡು ಅವರಲ್ಲಿ ಇದ್ದಾರೆ ಅವರು. ನಾವು ಇಲ್ಲಿ ಇದ್ದೀವಿ, ಬೆಂಗಳೂರಲ್ಲಿ ಇರ್ತೀವಿ ನಾವು. ಸೊ ಆಮೇಲೆ ನಂದು ಡಿಗ್ರಿ ಆಯಿತು. ಆಮೇಲೆ ಮದುವೆ, ನಂದು BA ಆಯಿತು ಸರ್. ಮದುವೆ ಆಯಿತು, ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು. ನಮ್ಗೆ ಆವಾಗಲಿಂದನೂ ಸ್ವಲ್ಪ ಸ್ಟ್ರಗಲ್ಲೇ ಸರ್ ನಾವು. ಯಾಕಂದರೆ ಮಿಡಲ್ ಕ್ಲಾಸ್ ಅಂದರೆ ನಿಮಗೆ ಗೊತ್ತಿರುತ್ತೆ, ತುಂಬ ಚಾಲೆಂಜಸ್ಗಳು ಜಾಸ್ತಿ. ನಾವು ಒಂದು ಸೆಟ್ಲ್ ಆಗಬೇಕು ಅನ್ನೋದು ನಮ್ಗೆ ಒಳಗಡೆ ಅದು ಯಾವಾಗಲೂ ಇದಾಗ್ತಾ ಇರುತ್ತೆ ನಮಗೆ. ಬೇರೆಯವ್ರ ಲೈಫ್ ಎಲ್ಲ ನೋಡಿದಾಗ ನಾವು ಯಾವಾಗಪ್ಪ ಆ ಥರ ಇರೋದು, ಏನು ಮಾಡೋದು, ದುಡಿಬೇಕಲ್ಲ, ಕಷ್ಟಪಡಬೇಕು ಅನ್ನೋ ಥರ. ನಾನು ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ದೆ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ನಮ್ಮ ತಾಯಿಗೆ ಸಪೋರ್ಟ್ ಮಾಡೋಕ್ಕೆ. ಸೊ ನಂದು ಕೆರಿಯರ್ ಆಲ್ಮೋಸ್ಟ್ ನಾನು ಒಂದು 16-17 ವರ್ಷ ಇದ್ದಾಗಲೇ ನಾನು ಕೆಲಸ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದೆ. ಆ ವಯಸ್ಸಿಗೆ ನಂದು ಕೆಲಸ ಅನ್ನೋದು ಸ್ಟಾರ್ಟ್ ಆಗೋಯ್ತು ಸರ್. ನನ್ನ ದುಡಿಮೆ ನಮ್ಮ ತಾಯಿಗೆ ಅವಾಗ ಸಪೋರ್ಟ್ ಮಾಡ್ತಾಯಿದ್ದೆ. ಎಜುಕೇಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ಒಂದು PUC ಆದಮೇಲೆ ನನಗೆ ಕೆಲಸ ಸಿಕ್ತು. ಸೊ ಅವಾಗ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾಯಿದ್ದೆ, ಡೈಲಿ ಕೆಲಸ ಮಾಡ್ತಾಯಿದ್ದೆ. ಹಂಗೆ ಡಿಗ್ರಿನೂ ಹಂಗೆ ಮಾಡಿಕೊಂಡೆ. ಆಮೇಲೆ ಮದುವೆ ಆಯಿತು.
ಮದುವೆ ಆದ್ಮೇಲೆನೂ ಒಂದು ಸ್ವಲ್ಪ ದಿನ ಸಾಗರ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದೆ ನಾನು. ಇಲ್ಲೇ ಇದೆ ಕುಮಾರಸ್ವಾಮಿ, ಅಲ್ಲಿ ಫ್ರಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅದಾದಮೇಲೆ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು, ಕಾಲು ಆಪ್ರೇಷನ್ ಆಯಿತು ನನಗೆ, ಬೋನ್ ಸಿಸ್ಟ್ ಆಗಿ ನನಗೆ ಕಾಲು ಆಪ್ರೇಷನ್ ಆಯಿತು. ಅವಾಗೆಲ್ಲ ಬೆಡ್ ರೆಸ್ಟ್ ಅದೆಲ್ಲ ಇದೆ. ಆಮೇಲೆ ಎಲ್ಲೂ ಕೆಲ್ಸಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಅವರು ಡ್ರೈವರ್ ಆಗಿದ್ರು ಫಸ್ಟು. ಆಮೇಲೆ ಸ್ವಂತಕ್ಕೆ ಗಾಡಿ ತೊಗೊಂಡು ಆಮೇಲೆ ಒಂದಾದ್ಮೇಲೆ ಒಂದು ತೊಗೊಳ್ತಾಯಿದ್ರು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ತೊಗೊಳ್ತಾಯಿದ್ರು. ಸೊ ನಾವು ಮದುವೆ ಆಗೋ ಟೈಮ್ಗೆ ಅವ್ರ ಹತ್ರ ಆಲ್ಮೋಸ್ಟ್ ಒಂದು 4 ಗಾಡಿ ಇತ್ತು. ಆಮೇಲೆ ಸರಿ ಇಲ್ಲ ಲವ್ ಮ್ಯಾರೇಜೇ. ಮನೇಲಿ 2 ಮನೇಲಿ ಒಪ್ಪಿಸಿ ನಾವು ಮದುವೆ ಮಾಡ್ಕೊಂಡಿದ್ವಿ ಸರ್. ಲವ್ ಮ್ಯಾರೇಜ್ ನಮ್ಮದು. ಆಮೇಲೆ ಟ್ರಾವೆಲ್ಸ್ ನಡೀತಾ ಇತ್ತು ಹಾಗೇನೆ. 4 ಗಾಡಿ ಟೆಂಪೋ ಟ್ರಾವೆಲರ್ ಟಿ ಗಾಡಿಗಳಿತ್ತು. ಸೊ ಅವ್ರಿಗೆ ಕಂಪ್ನಿಲಿ ತುಂಬ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ನೀವು ಯಾಕೆ ಇದು ಸಬ್ ವೆಂಡರ್ ಆಗಬಾರ್ದು, ಕಂಪನಿಗೆ ಪ್ರೊವೈಡ್ ಮಾಡಬಾರ್ದು ಕ್ಯಾಬ್ಸ್, ಇಷ್ಟು ವೆಹಿಕಲ್ಸ್ ಅಂತ ಇಟ್ಕೊಂಡ್ರೆ ಅವ್ರಿಗೆ ಸಬ್ ವೆಂಡರ್ ಅಂತ ಹೇಳ್ತಾರೆ. ಸೊ ಆ ಥರ ನೀವು ಯಾಕೆ ಸರ್ವಿಸ್ ಪ್ರೊವೈಡ್ ಮಾಡಬಾರ್ದು, ನಿಮಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ ಅಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಅವ್ರು ಆ ಟೈಮಲ್ಲಿ ಅಷ್ಟೊತ್ತಿಗೆ ಇವ್ರದ್ದು ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಸೊ ಇನ್ವೆಸ್ಟ್ ಮಾಡೋಣ ನಾವು, ಗಾಡಿಗಳು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ವರ್ಷದಲ್ಲಿ 6 ಗಾಡಿ ತೊಗೊಂಡ್ಬಿಟ್ರು ಸರ್, ಟೆಂಪೋ ಟ್ರಾವೆಲರ್. ಅಂದರೆ ನಮ್ಮ ಫ್ಯಾಮಿಲಿಲೆಲ್ಲ ಸಪೋರ್ಟ್ ತೊಗೊಂಡು ಇನ್ವೆಸ್ಟ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡಿಸಿ ಆ ಥರ ತೊಗೊಂಡ್ವಿ. 2016 ತೊಗೊಂಡ್ವಿ. 2018 ಸಾರಿ 6 ಇಯರ್ಸ್ 2018 ತೊಗೊಂಡ್ವಿ. 6 ಗಾಡಿ ಒಂದೇ ಸಲ ತೊಗೊಂಡ್ವಿ ನಾವು 6 ಗಾಡಿ ಟೆಂಪೋ ಟ್ರಾವೆಲರ್. ಅದಾಗಿ ಒಂದು 6 ತಿಂಗಳಿಗೆ ಕಂಪನಿದು ಒಂದು 5 ಗಾಡಿ ಬುಕ್ ಮಾಡಿಕೊಂಡ್ರು. ಅಂದರೆ ಅಲ್ಲಿ ಕಂಪ್ನಿಲೇ ನಡೀತಾ ಇರುತ್ತೆ. ಸೊ ಆ ವರ್ಷ ತೊಗೊಂಡಿದ್ದ ಡಿಸಿಷನ್ನು ನಮಗೆ ತುಂಬ, ಅಂದರೆ ಕೋವಿಡ್ ಬರಲಿಲ್ಲ ಅಂದರೆ ನಾವು ಯಾವುದೋ ಲೆವೆಲಿಗೆ ರೀಚ್ ಆಗಿಬಿಡ್ತಾಯಿದ್ವಿ. ಕೋವಿಡ್ ಬಂದಿದ್ದರಿಂದ ಇಲ್ಲಿ ನಾನು ಜನಕ್ಕೆ ಏನು ಹೇಳಬೇಕಂದ್ರೆ, ನಾನು ಪ್ಲಸ್ಸೂ ಹೇಳಬೇಕು ಮೈನಸ್ಸು ಹೇಳಬೇಕು. ನೀವು ರಿಸ್ಕು ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ರಿಸ್ಕು ತೊಗೊಂಡ್ರೆ ಏನಾಗುತ್ತೆ, ಅದು ಎರಡೂ ನಾವು ಫೇಸ್ ಮಾಡಿದ್ದೀವಿ. ಸೊ ಅದರಿಂದ ನಾವು ನಡೆಸುವಾಗ ಚೆನ್ನಾಗೇ ನಡೀತಾಯಿತ್ತು, ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಅದು ಯಾವಾಗ ಒಂದು ಸತಿ ನಮಗೆ ಕೋವಿಡ್ ಎಫೆಕ್ಟ್ ಸ್ಟಾರ್ಟ್ ಆಯ್ತಲ್ಲ, ಅದೆಲ್ಲ ನಾವೆಷ್ಟು ಉತ್ತುಂಗದಲ್ಲಿದ್ವೋ ಅದೇ ಫೋರ್ಸಲ್ಲಿ ಫುಲ್ಲು ಪಾತಾಳಕ್ಕೆ ಹೋಗ್ಬಿಟ್ವಿ ನಾವು. ಏನಾಯಿತು 2018 ತೊಗೊಂಡ್ವಿ. ಅದೇ ವರ್ಷದಲ್ಲಿ ಇನ್ನೂ 2 ಬಸ್ಸು ಮತ್ತು SML ವೆಹಿಕಲ್ಗಳೆಲ್ಲ ಸ್ವಲ್ಪ ತೊಗೊಂಡ್ವಿ. ತುಂಬ ಇನ್ವೆಸ್ಟ್ಮೆಂಟ್ಸ್ ಆಯಿತು, ಆಲ್ಮೋಸ್ಟ್ 10 ವೆಹಿಕಲ್ಸ್ ಇನ್ವೆಸ್ಟ್ಮೆಂಟ್ಸ್ ಆಯಿತು. ಅಷ್ಟೊತ್ತಿಗಾಗಲೇ ನಮ್ಮ ಹತ್ರ ಬೇರೆ ಗಾಡಿ ಎಲ್ಲ ಸೇರಿಸಿ ಪ್ಲಸ್ ಆಗ್ತಾ ಒಂದು ಅರೌಂಡ್ 20 ವೆಹಿಕಲ್ಸ್ ಆಗೋಗ್ಬಿಡ್ತು. ಕಾರ್ಗಳು, ಟಿಟಿಗಳು, ಟೆಂಪೋ ಟ್ರಾವೆಲರು, ಬಸ್ಗಳು. ನಮ್ಮ ಟೈಮ್ಗೆ ಇವಾಗ ಒಂದೊಂದು ಸತಿ ಬುಕ್ಕಿಂಗ್ಗಳಿಗೆ ಕಳಿಸಲ್ಲ ಗಾಡಿಗಳು ಅನ್ನೋ ಇದಕ್ಕೆ ಇವರೇ ನಮಗೆ ಹೆಂಗೆ ಲೋನ್ ಆಗುತ್ತೆ ಬಿಡು, ದುಡ್ಸೋಣ, ಲೋನ್ ಕಟ್ಕೊಂಡು ಹೋಗೋಣ ಅನ್ನೋದೊಂಥರ ಹಠ ಸ್ವಭಾವ. ಗಂಡಸ್ರಿಗೆ ಅದೊಂದು ಹಠ. ನಾವೇನು ಅವ್ರನ್ನ ಕೇಳೋದು, ನಮ್ಮ ಟೈಮ್ಗೆ ಅವ್ರು ಗಾಡಿ ಕಳಿಸಲ್ಲ, ನಾವೇ ತೊಗೊಂಬಿಡೋಣ, ನಮ್ಮದೇ ಗಾಡಿ ಇದ್ದರೆ ನಾವೇ ಯಾವ ಬಾಡಿಗೆಗಾದ್ರು ಕಳಿಸ್ಬೋದು, ದುಡ್ಸೋಣ ಮಾಡೋಣ ಅನ್ನೋ ಆಟದಲ್ಲಿ ಹಿಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಅದನ್ನು ಯೋಚನೆ ಮಾಡ್ದಿರಾ ತೊಗೊಂಬಿಟ್ರು. ಆವಾಗ ತೊಗೊಂಡು ನಡೆಸ್ತಾ ಇದ್ರು, ಅದಕ್ಕೆ ಕಷ್ಟನೂ ಪಡ್ತಾಯಿದ್ರು. 20ಗೆ ಸ್ಟಾರ್ಟ್ ಆಗೋಯ್ತಲ್ಲ, ಮಾರ್ಚ್ಗೆ. ಅಲ್ಲಿಗೆ ಮೇಂಟೈನ್ ಮಾಡ್ತಾ ಇದ್ವಿ. ನಮ್ಗೆ ಅಷ್ಟೊಂದು ಏನು ತೊಂದರೆ ಅಂತ ಏನೂ ಇರಲಿಲ್ಲ. ಮೇಂಟೈನ್ ಮಾಡಿಕೊಂಡು ಲೋನ್ ಎಲ್ಲ ಕಟ್ಕೊಂಡು ಎಲ್ಲ ಮೇಂಟೈನ್ ಮಾಡಿಕೊಂಡು ಯಾವಾಗ ಒಂದು ಸತಿ ಕೋವಿಡ್ ಸ್ಟಾರ್ಟ್ ಆಯಿತು ಆವಾಗ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ದಿನ ಆ್ಯಂಬುಲೆನ್ಸ್ಗೆಲ್ಲ ಅಟ್ಯಾಚ್ ಮಾಡಿದ್ವಿ ನಾವು ಗಾಡಿಗಳನ್ನ. ಆವಾಗ ಆ್ಯಂಬುಲೆನ್ಸ್ಗೆ ಅಟ್ಯಾಚ್ ಮಾಡಿ ಓಡಿಸ್ತಾ ಇದ್ವಿ. ಆವಾಗ ಸ್ವಲ್ಪ ದಿನ ನಡೀತು. ಅದರಲ್ಲೂ ಸ್ವಲ್ಪ ಎಲ್ಲ ಅಂದರೆ ಕಷ್ಟಪಡೋರ್ಗೆ ಎಲ್ಲೂ ದುಡ್ಡುಗಳು ಕರೆಕ್ಟಾಗಿ ಸಿಗೋದಿಲ್ಲ ಸರ್. ಎಲ್ಲಿಂದ ಎಲ್ಲೋದ್ರೂ ಅದೇ ತೊಂದರೆಗಳು ಜಾಸ್ತಿ. ಸೊ ಅಲ್ಲೂ ಸ್ವಲ್ಪ ಮಟ್ಟಿಗೆ ನಡೀತಾ ಇತ್ತು. ನೆಕ್ಸ್ಟ್ ಎಲ್ಲ ಗಾಡಿಗಳು ಏನಾಯಿತು, ವರ್ಕ್ ಫ್ರಮ್ ಹೋಮ್ ಆಗೋಯ್ತು. ನಮ್ದೆಲ್ಲನೂ ಬಂದಿದ್ದು ಕಂಪ್ನಿಗೆ ಅಟ್ಯಾಚ್ ಮಾಡಿದ್ದು ಗಾಡಿಗಳು. ಹೌದು, IT ಕಂಪ್ನಿಗಳಿಗೆಲ್ಲ ಅಟ್ಯಾಚ್ ಮಾಡಿದ್ವಿ. ವರ್ಕ್ ಫ್ರಮ್ ಹೋಮ್ ಆಗೋಯ್ತು. ಡ್ಯೂಟಿಗಳೇ ಯಾರು ಕೇಳೋರೇ ಇರಲಿಲ್ಲ. ಅವಾಗೆಲ್ಲ ಟ್ರಕ್ಕಿಂಗ್ ಎಲ್ಲ ಸ್ಟಾಪ್ ಮಾಡಿದ್ರು, ಟ್ರಿಪ್ಗಳಿಗೆ ಹೋಗೋದೆಲ್ಲ ಸ್ಟಾಪ್ ಮಾಡಿದ್ರು. ಔಟ್ ಸ್ಟೇಷನ್ ಇಲ್ಲ, ಲೋಕಲು ಇಲ್ಲ, ಯಾವುದೂ ಇಲ್ಲ. ಗಾಡಿಗಳು ನಿಲ್ಸಿರೋ ಜಾಗದಲ್ಲೇ ನಮ್ದೆಲ್ಲ ಪಾರ್ಟ್ಸೇ ಬಿಚ್ಕೊಂಡು ಹೋಗ್ಬಿಡೋರು, TV ಬಿಚ್ಕೊಂಡು ಹೋಗ್ಬಿಡೋರು, ಟೈರ್ ಬಿಚ್ಕೊಂಡು ಹೋಗ್ಬಿಡೋರು. ಆಮೇಲೆ ಒಂದ್ಸತಿ ಕಂಪ್ನಿ ಅನೌನ್ಸ್ ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇದೆ ಅಂತ. ಅದರಲ್ಲಿ ವಾರದಲ್ಲಿ 2 ದಿನ ಆ ಥರ ನಾವು ಡ್ರೈವರ್ಗಳನ್ನ ಹೆಂಗೆ ಮೇಂಟೈನ್ ಮಾಡೋದು, ಲೋನ್ ಹೆಂಗೆ ಕಟ್ಟೋದು, ಮಾರಟೋರಿಯಂ ಕೊಟ್ಟರು ಸ್ವಲ್ಪ ತಿಂಗಳು. ಅದಾದಮೇಲೆ ನೆಕ್ಸ್ಟು ತಿರ್ಗಾ ಲೋನ್ ಅವ್ರದ್ದು ಪ್ರೆಷರ್ ಸ್ಟಾರ್ಟ್ ಆಯಿತು ನಮಗೆ. ಅಂದರೆ ತುಂಬ ತೊಂದರೆ ಅನುಭವಿಸ್ಬಿಟ್ಟಿದ್ದೀವಿ ಸರ್. ನಾವು ಎಷ್ಟು ರಿಸ್ಕು ತೊಗೊಂಡ್ವಿ, ಅದು ತುಂಬ ತೊಂದರೆ ತೊಗೊಳ್ಳೋ ಥರ ಆಗೋಯ್ತು ನಮಗೆ. ತುಂಬ ತೊಂದರೆ ಅನುಭವಿಸ್ಬಿಟ್ವಿ ಆವಾಗ ಆ ಪೀರಿಯಡಲ್ಲಿ. ಇವಾಗ್ಲೂ ಅದ್ರದ್ದು ಪ್ರೆಷರ್ ಇನ್ನೂ ಇದೆ. ಬಟ್ ಆ ಪೀರಿಯಡ್ ಅಂತೂ ತುಂಬ ಸ್ಟ್ರಗಲ್, ಅವಾಗಿಂದನೇ ಸ್ಟ್ರಗಲ್ ನಮಗೆ ಸ್ಟಾರ್ಟ್ ಆಗೋಯ್ತು ನಮಗೆ. ಯಾವಾಗ ಅದು ತೊಗೊಂಡ್ವಿ 20ಇಂದ ಆಲ್ಮೋಸ್ಟ್ ನಮಗೆ ಸ್ಟ್ರಗ್ಲಿಂಗ್ ಡೇಸ್ ಅಂತ ಹೇಳ್ಬೋದು ಸರ್. ಏನಾಗ್ತಿತ್ತು ಅಂದರೆ ಮತ್ತು ನಾವು ಇನ್ವೆಸ್ಟ್ಮೆಂಟ್ಗೆಲ್ಲ ಬೇರೆ ಕಡೆಯಿಂದ ಅಮೌಂಟ್ಗಳು ತೊಗೊಂಡಿದ್ವಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಫ್ರೆಂಡ್ ಸರ್ಕಲಲ್ಲೆಲ್ಲ ಇನ್ವೆಸ್ಟ್ಮೆಂಟಿಗೆ ತೊಗೊಂಡ್ಬಿಟ್ಟು ಕೈ ಸಾಲಗಳು, ಅದಕ್ಕೆ ಬಡ್ಡಿ ಕಟ್ಟಬೇಕು. ಮತ್ತು ಅಮೌಂಟ್ ರಿಟರ್ನ್ ಕೇಳೋರು ಜಾಸ್ತಿ ಆಗಿಬಿಟ್ರು. ಕೋವಿಡ್ ಬೇರೆ ಬಂದ್ಬಿಡ್ತು, ಜನ ಎಲ್ಲ
ಹೊರಗಡೆ ಎಲ್ಲ ಯಾವಾಗ ಸತ್ತೋಗ್ಬಿಡ್ತಾರೋ ಏನಾಗ್ಬಿಡ್ತಾರೋ ನಮ್ಮ ದುಡ್ಡಿಗೆ ನಾವು ಸೇಫ್ಟಿ ಮಾಡ್ಕೊಂಬಿಡ್ಬೇಕು. ನಾವು ಅದಕ್ಕೆ ಪ್ರೆಷರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ನಮ್ಮ ಅಮೌಂಟ್ ನಮಗೆ ಕೊಟ್ಬಿಡಿ. ಆವಾಗ ಗಾಡಿ ಸೇಲ್ ಮಾಡೋಣ ಅಂದರೆ ಗಾಡಿಗೂ ವ್ಯಾಲ್ಯೂ ಏನೂ ಇರಲಿಲ್ಲ, ಇನ್ನೂ ಆಲ್ಮೋಸ್ಟ್ ಲೋನಲ್ಲೇ ಇತ್ತು ಗಾಡಿ. ಸೇಲ್ ಮಾಡಿದ್ರು ನಮ್ಗೆ ಅಷ್ಟು ಅಮೌಂಟು ಬರ್ತಾ ಇರಲಿಲ್ಲ. ಸೊ ಹೆಂಗೆ ಮೇಂಟೈನ್ ಮಾಡೋದು? ಆ ಟೈಮ್ಗೆ ನಮ್ಮ ತಾಯಿಯವರು ಅವ್ರ ಮನೆ ಸೇಲ್ ಮಾಡಿದ್ರು. ಅವಾಗ ಇಲ್ಲಿ ನಮ್ಮದು ಗೌಡನಪಾಳ್ಯದಲ್ಲೇ ಮನೆ ಇತ್ತು ಸರ್, ಸ್ವಂತ ಮನೆ. ನಾವು ಆಲ್ಮೋಸ್ಟ್ ಬೇರೆ ಮನೆಗೆ ಶಿಫ್ಟ್ ಆಗಿ ಅದನ್ನು ಬಾಡಿಗೆ ಕೊಟ್ಟಿದ್ವಿ, ಮನೆ ಸ್ವಲ್ಪ ಚಿಕ್ಕದಾಗಿತ್ತು ಅಂತ. ಆಮೇಲೆ ನಮ್ಮ ತಾಯಿಯವ್ರು ನಾವು ಪರದಾಡೋದು ನೋಡ್ಬಿಟ್ಟು ಸರಿ ಆಯಿತು, ಮುಂದೆ ಒಂದಿನ ನಿಮಗೆಲ್ಲ ಸರಿ ಹೋಗುತ್ತೆ, ಒಳ್ಳೆ ಟೈಮ್ ಬರುತ್ತೆ ಬಿಡಿ, ಆವಾಗ ನಾವೇನಾದ್ರು ಎಲ್ಲಾದರೂ ತೊಗೊಳ್ಳೋಣ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾವು ಕಷ್ಟಪಡೋದನ್ನ ನೋಡಿ ಅವ್ರ ಮನೆ ಸೇಲ್ ಮಾಡಿಸಿ ಸ್ವಲ್ಪ ಅಮೌಂಟ್ ನಮಗೆ ಕೊಟ್ಟರು. ಆವಾಗ ಅಲ್ಲಿಗೆ ಸ್ವಲ್ಪ ದಿನ ನಾವು ಮೇಂಟೈನ್ ಮಾಡಿದ್ವಿ. ಆಮೇಲೆ ಬಡ್ಡಿ ಕಟ್ತಿದ್ವಿ ಸರ್, ತುಂಬಾ ಕಟ್ತಾಯಿದ್ವಿ ಸರ್, ಅದು ಲಕ್ಷಾಂತರ ರೂಪಾಯಿ ಕಟ್ಟಿದ್ದೀವಿ ಸರ್ ಬಡ್ಡಿನೇ. ಮಂತ್ಲಿ ಎಷ್ಟು ಬಡ್ಡಿ ಬರೋದು? 1.5-2 ಲಕ್ಷವರೆಗೂ ಬಡ್ಡಿನೇ ಅಷ್ಟು ಕಟ್ತಾಯಿದ್ವಿ ಸರ್. ಟೋಟಲ್ ಎಷ್ಟಿದ್ದು ನಿಮ್ಮ ಇನ್ವೆಸ್ಟ್ಮೆಂಟ್ ಅದರಲ್ಲಿ? ನಮ್ಮದು ಇನ್ವೆಸ್ಟ್ಮೆಂಟ್ ತುಂಬಾ ಆಗೋಗ್ಬಿಟ್ಟಿದೆ ಸರ್. ನಮ್ಮ ಕೈ ಅನ್ಕೊಂಡೇ ಒಂದು ಗಾಡಿಗೆ ಆಲ್ಮೋಸ್ಟ್ 3 ಲಕ್ಷ 4 ಲಕ್ಷ 5 ಲಕ್ಷ. ಮತ್ತು ಈಗ ನಮಗೆ ಮೈನಸ್ಗೆ ಹೋದಾಗಲೂ ತಿರ್ಗಾ ನಾವು ಬೇರೆ ಕಡೆಯಿಂದ ತೊಗೊಳ್ಬೇಕಾಗಿತ್ತು ಅಮೌಂಟು. ಇವಾಗ ಅಂದ್ಕೊಂಡಂಗೆ ಡ್ಯೂಟಿಗಳು ಆಗಲಿಲ್ಲ ಅಂದಾಗ ನಾವು 3 ಶಿಫ್ಟ್ ಅಂತ ಅಂದ್ಕೊತೀವಿ, ಒಂದೊಂದ್ಸತಿ 2 ಶಿಫ್ಟ್ ಡ್ಯೂಟಿ ಆಗ್ತಾಯಿತ್ತು. ಅಲ್ಲೆಲ್ಲಿ ಮೈನಸ್ ಆಗುತ್ತೆ ಅದನ್ನು ರಿಕವರ್ ಮಾಡೋಕ್ಕೆ ತಿರ್ಗಾ ಇದು ಆ ಥರ ನಮಗೆ ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಅಂತಾರಲ್ಲ, ಅದು ಆ ಥರ ಆಗೋಯ್ತು. ಬಟ್ ಆವಾಗ ನಮಗೇನಿತ್ತು ಅಂದರೆ ಇವಾಗ ನಡೆಸೋಣ, ಎಷ್ಟಾಗುತ್ತೆ ಅಷ್ಟು ನಾವು ಟ್ರೈ ಮಾಡೋಣ. ಇವಾಗ ನೀರಿಗೆ ಬಿದ್ದಾಗ್ಬಿಟ್ಟಿದೆ, ನಾವೆಷ್ಟು ಈಜಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟು ಪಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾವು ಆ ಥರ ಪ್ರಯತ್ನ ಪಡ್ಕೊಂಡು ಹೋದ್ವಿ. ಕೊನೆಗೆ ಅದೇ ಬೇಡ, ಇದು ಟ್ರಾನ್ಸ್ಪೋರ್ಟೇ ಬೇಡ. ಒಂದೇ ಶಿಫ್ಟ್ ಆಗೋಯ್ತು ಕೊನೆಗೆ. ಕಂಪ್ನಿಗಳು ಒಂದು ಶಿಫ್ಟಲ್ಲಿ 50,000 ರೂಪಾಯಿ ಬಂದ್ರೇನು ಡ್ರೈವರ್ಗೆ 20,000 ಸಂಬಳ, ಡೀಸೆಲ್ ಹಾಕಿಸ್ಬೇಕು, ತಿರ್ಗಾ ಲೋನ್ ಕಟ್ಟಬೇಕು, ತಿರ್ಗಾ ಅಲ್ಲಿ ಮೈನಸ್ಸು, ತಿರ್ಗಾ 3 ಲಕ್ಷ 4 ಲಕ್ಷ 5 ಲಕ್ಷ ಎಲ್ಲ ತಿಂಗಳಾದ್ರೆ ಎಲ್ಲಿಂದ ತೊಗೊಂಬರೋದು? ನಾವು ಇದೇ ಬಿಸ್ನೆಸ್ಸೇ ನಂಬ್ಕೊಂಡಿದ್ದು. ಬೇರೆ ಗೊತ್ತಿರಲಿಲ್ಲ ಅಂತಲ್ಲ. ಇವಾಗ ನಾವು ಕೆಲ್ಸಕ್ಕೆ ಹೋದ್ರೂ ಹಬ್ಬ ಅಂದರೆ ಒಂದು 30,000. ಇವಾಗ ನನ್ನ ಹಸ್ಬೆಂಡ್ಗೆ ಒಂದು 40,000ನೇ ಅಂದ್ಕೊಳ್ಳಿ, ನನಗೊಂದು 30,000, 70,000 ರೂಪಾಯಿ ದುಡ್ಡು ತೊಗೊಂಡು ನಾವೇನು ಮಾಡೋದು? ಕೆಲಸಕ್ಕೂ ಹೋಗೋಕ್ಕಾಗ್ತಾಯಿರಲಿಲ್ಲ. ಈ ವ್ಯವಹಾರಗಳೆಲ್ಲ ಇಟ್ಕೊಂಡು ನಾವು ಒಬ್ಬರು ಕೆಳಗಡೆ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಇದ್ರ ಪ್ರೆಷರ್ಗಳು, ಸಾಲದವ್ರದ್ದು ಒತ್ತಡ ಅವೆಲ್ಲ ಇರುತ್ತೆ. ನಾವು ಅದೆಲ್ಲ ಇಟ್ಕೊಂಡು ನಾವು ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕೂ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅಲ್ಲಿ 100% ನಾವು ಕೆಲಸ ಕಾನ್ಸಂಟ್ರೇಷನಾಗಿ ಮಾಡಿದ್ರೇ ನಮಗೆ ಒಂದು ಇದಿರುತ್ತೆ. ಸೊ ಆ ಒತ್ತಡದಲ್ಲೇ ನಾವು ಇದು ಮಾಡಿಕೊಂಡು ಬೇಡ ಇದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು ಅಂತ ಡಿಸೈಡ್ ಮಾಡಿಬಿಟ್ಟು ಎಲ್ಲ ಒಂದೊಂದೇ ವೆಹಿಕಲ್ನ ನಾವು ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಅಮೌಂಟೆಲ್ಲ ರಿಟರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು ಅದು ಇನ್ನೂ ಮೈನಸ್ ಆಗ್ತಾ ಇರುತ್ತೆ. ಒಂದು ತಿಂಗಳು ಆಗ್ತಾಯಿದ್ರೆ ಇನ್ನೂ ಆ್ಯಡ್ ಆನ್ ಆಗ್ತದೆ, ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಸಾಲಗಳು ಆ್ಯಡ್ ಆನ್ ಆಗ್ತಾ ಇರುತ್ತೆ, ಬಡ್ಡಿಗಳು ಬೆಳೀತಾ ಇರುತ್ತೆ, ಬ್ಯಾಂಕಲ್ಲಿ ಬಡ್ಡಿ ಬೆಳೀತಾ ಇರುತ್ತೆ. ಅದು ತುಂಬ ಒಂಥರ ಚಿತ್ರ ಹಿಂಸೆ ಅಂತಾರಲ್ಲ, ಅದಕ್ಕಿಂತ ಹೆಚ್ಚು ಅದು ನಾವು ಡೇಸು. ಇವಾಗ್ಲೂ ಅದು ಇದೆ, ಆದರೆ ಅಷ್ಟು ಸ್ವಲ್ಪ ನಾವು ಇವಾಗಿನ ಸಿಚುವೇಶನ್ ಎಲ್ಲರಿಗೂ ಹೇಳ್ಕೊಂಡು ನಾವು ಇವಾಗ ಬ್ಯಾಲೆನ್ಸ್ ಮಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಆವಾಗಿನ ಟೈಮ್ ಅಂತೂ ತುಂಬಾ ಕಷ್ಟ ಆಗಿತ್ತು ಸರ್. ದುಡಿಯೋಕ್ಕೂ ಏನೂ ಆಗ್ತಾ ಇರಲಿಲ್ಲ, ದುಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಅವಮಾನ ಅಂತೂ ಹೇಳಲೇಬೇಡಿ. ಅದನ್ನು ನಾವು ಹಾರ್ಟ್ಗೂ ತೊಗೊಳ್ಳಿಲ್ಲ, ನಾವು ಮನಸ್ಸಿಗೂ ತೊಗೊಂಡಿಲ್ಲ ಸರ್. ಅದು ತೊಗೊಂಡ್ಬಿಟ್ರೆ ನಾವು ಬದುಕೇ ಇರಲ್ಲ. ನಾವು ಜಸ್ಟ್ ನೆಗ್ಲೆಕ್ಟ್. ಕೆಲವು ಟೈಮ್ ಕುರುಡ್ರಾಗಿರ್ತೀವಿ, ಕೆಲವು ಟೈಮ್ ಕ್ಯೂಡ್ರಾಗಿರ್ತೀವಿ, ಕೆಲವು ಟೈಮ್ ಮೂಕ್ರಾಗಿರ್ತೀವಿ ಅಷ್ಟೇ. ನಾವು ಗುರಿ ತಲುಪಬೇಕಂದ್ರೆ ನಾವು ಹಿಂಗಿದ್ರೇ ನಾವು ಬದುಕೋಕ್ಕಾಗೋದು ಸರ್. ಇವಾಗಿರೋ ನಮ್ಮ ಸಿಚುವೇಷನಲ್ಲಿ ಅವ್ರು ಏನೋ ಅಂದ್ರಲ್ಲಪ್ಪ ಅಂತ ನಾವು ಮನ್ಸಿಗೆ ತೊಗೊಂಡ್ರೆ ಬದುಕೋದೇ ಬೇಡ ಅನ್ಸ್ಬಿಡುತ್ತೆ. ಅದನ್ನು ತೀರಾ ನಾವು ತೀಕ್ಷ್ಣವಾಗಿ ತೊಗೊಬಿಟ್ರೆ ಅಂದರೆ 1 ನಿಮಿಷ ಸಾಕು ನಮ್ಮ ಜೀವ ಕಳ್ಕೊಳ್ಳೋಕ್ಕೆ. ಅದರಿಂದ ನಾವು ಅದನ್ನು ಅದೇ ಅನ್ನಲ್ಲ ನಾನು, ಆ ಥರ ಕೇಳಿದ್ರು ಅವ್ರು ಏನೇ ಅಂದರೂ ನೀವು ಅಂದ್ಕೊಳ್ಳಿ, ನಿಮ್ಗೆ ಅನ್ನೋದ್ರಿಂದ ನಿಮಗೆ ಸಮಾಧಾನ ಆಗುತ್ತಲ್ವ, ಅಂದ್ಕೊಳ್ಳಿ ಅಷ್ಟೇ. ನಾವು ಅದು ಅಷ್ಟಕ್ಕೆ ಮೀರಿ ನಾವು ಇನ್ನೇನು ನಾವು ತುಂಬ ಡೀಪಾಗಿ ತೊಗೊಳೋಕ್ಕೆ ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಭವಿಷ್ಯ ನೋಡಬೇಕು. ನಮ್ಮದು ಇಷ್ಟೇನಪ್ಪ ಇವ್ರದ್ದು ಅನ್ನೋ ಥರ ಜನಕ್ಕೂ ಆಗಬಾರ್ದು. ಸೊ ಟ್ರೈ ಮಾಡೋಣ, ನಮ್ಮ ಶಕ್ತಿ ಇರೋವರೆಗೂ ನಾವು ಪ್ರಯತ್ನ ಪಡೋಣ, ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಹೋರಾಡೋಣ ಅಂತ ಹೋರಾಟ ಮಾಡ್ತಾಯಿದ್ದೀವಿ ಇನ್ನು. ಬಟ್ ನೀವು ಹೇಳ್ದಂಗೆ ಲೈಫ್ ಕೊಡ್ಕೊಂಡು ಹಿಂಗೆ ಅನ್ಸ್ಬಿಡುತ್ತೆ ಅಷ್ಟೇ. ಅನಿಸ್ಬಿಡುತ್ತೆ. ಒಂದು ಕ್ಷಣ ಸಾಕು ನಮ್ಗೆ ನೆಗೆಟಿವ್ ಥಾಟ್ ಅನ್ನೋದು ನಾವು ತೊಗೊಂಡ್ಬಿಟ್ರೆ ಒಂದೇ ಕ್ಷಣ ಸಾಕು. ಎಷ್ಟೊತ್ತು ಬೇಕು? ಒಂದು ಮನೇಲಿ ಒಂದು ಪಾಯಸ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಹೋಗ್ಬಿಡೋಕ್ಕೆ. ಬಟ್ ನಮ್ಮನ್ನು ನಂಬಿ ತುಂಬ ಜನ ನಮ್ಮ ಮೇಲೆ ಇಟ್ಕೊಂಡಿರ್ತಾರೆ, ನಂಬಿಕೆ ಇಟ್ಕೊಂಡು ಕೊಟ್ಟಿರ್ತಾರೆ ನಮಗೆ ದುಡ್ಡನ್ನು. ಯಾರು ನಾವು ತೊಗೊಂಡು ಹೋಗ್ಬಾರ್ದು. ಅದು ನಮ್ಮಮ್ಮ ನಮ್ಗೆ ಅದು ಒಂದು ಮಾತು ಯಾವಾಗಲೂ, ನಮ್ಮಮ್ಮ ಸಾಲ ಮಾಡಬೇಡ, ಗಾಡಿ ಹಾಕೋವಾಗ್ಲೂ ನಮ್ಮಮ್ಮ ಹೇಳಿದ್ರು, ಬೇಡ ನಮಗೆ ಕೈ ಶಕ್ತಿ ಮೀರಿ ನೀವು ಮಾಡ್ತಾಯಿದ್ದೀರಾ, ನಮಗಷ್ಟು ನಮ್ಮ ಯೋಗ್ಯತೆ ಏನಿದೆ ನಾವು ಅದನ್ನಲ್ಲಿ ನಾವು ಮಾಡಬೇಕು, ಆ ಲಿಮಿಟೇಷನಲ್ಲಿ ಮಾಡಬೇಕು, ನೀವು ಅದಕ್ಕೆ ಮೀರಿ ಮಾಡ್ತೇವೆ. ಅಮ್ಮ ಇಲ್ಲ, ನಮಗೆ ಕಾಂಟ್ರಾಕ್ಟ್ ಇದೆ, ಕಂಪನಿದು ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ ಹೇಳ್ಕೊಂಡು ನಾವು ಇದು ಮಾಡಿದ್ವಿ. ಬಟ್ ಅದು ಕೋವಿಡ್ ಒಂದು ಇಲ್ಲ ಅಂದಿದ್ರೆ
ನಮ್ಮದು ಇವತ್ತು ಅದೃಷ್ಟನೇ ಬೇರೆ ಇತ್ತು ಸರ್. ನಾವೊಂದು ಕೋವಿಡ್ ಇಲ್ಲ ಅಂದರೆ ನಾವೊಂದು 20 ಗಾಡಿ ವರ್ತೆ ನಮ್ಮದು 2.5 ಕೋಟಿ ಮೇಲೆ ದಾಟಿರೋದು. ನಮ್ಮ ತಾಯಿ ಪ್ರಾಪರ್ಟಿ ಉಳಿದಿರೋದು, ನಮ್ಮದು ಕಳ್ಕೊಂಡಿರೋ ಒಡವೆಗಳು ಎಲ್ಲ ಎಷ್ಟಾಯಿತು ಎಲ್ಲ ನಾವು 3 ಕೋಟಿ ಮೇಲೆ ಇಟ್ಕೊಂಡು ಇವತ್ತು ನಾವು ರಾಯಲ್ ಆಗಿ ನಾವು ಜೀವನ ಮಾಡಿ ನಮ್ಮ ಗಾಡೀಲಿ ದುಡ್ಸಿದ್ರು ಸರ್. ಒಂದು ಗಾಡೀಲಿ ನಿಮ್ದೊಂದು ಎಲ್ಲ ಎಕ್ಸ್ಪೆನ್ಸ್ ಹೋಗಿ ಒಂದು 30,000 ಅಂತ ಉಳಿದಿದ್ರು ನಾವು ಒಂದು 7 ಲಕ್ಷ 8 ಲಕ್ಷನೇ ನಾವು ದುಡಿಮೆ ಮಾಡ್ತಾಯಿದ್ವಿ ಪರ್ ಮಂತ್ ಸೇವಿಂಗ್ಸು. ಹೋಗಿ ಖರ್ಚು ಹೋಗಿದ್ರು ಹಂಗೆ ನಾವು ಆ ಕ್ಯಾಲ್ಕುಲೇಷನಲ್ಲಿ ನಾವು ಮಾಡ್ಕೊಂಡಿದ್ವಿ. ಬಟ್ ಅದು ಜನಕ್ಕೆ ಹೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳಲ್ಲ ಜನ. ಇವಾಗ ನನಗೂ ಬೇರೆ ವೀಡಿಯೋಸ್ ಎಲ್ಲ ನೋಡಿ ನೆಗೆಟಿವ್ ಕಮೆಂಟ್ಸ್ ಮಾಡಿರೋರು ಇದ್ದಾರೆ, ಪಾಸಿಟಿವ್ ಕಮೆಂಟ್ಸ್ ಮಾಡಿರೋ ಆದರೆ 99.9 ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಇದೆ. ಕೆಲವರು ಏನು 2 ಕೋಟಿ ಇವರು ಸಿಂಪತಿಗೋಸ್ಕರ ಮಾತಾಡ್ತಾರೆ ಹಂಗೆ. ಆದರೆ ಆ ಫೈಟ್ ನಾವು ಮಾಡಿದ್ದೀವಲ್ವ, ಅದನ್ನು ಯಾರೂ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಅದು ನಾನು ಅವಕಾಶ ಕೊಡೋದಿಲ್ಲ. ಅದನ್ನು ಈಸಿಯಾಗಿ ಜಡ್ಜ್ ಮಾಡೋಷ್ಟು ಈಸಿ ಅಲ್ಲ ಅದು. ಹೇಳೋಕ್ಕೇನು ಆ ಚಿಟ್ಕೇಲಿ ಹಿಂಗೆ ಅಂದ್ಬಿಡ್ತಾರೆ, ಅವರೇನು ಸುಳ್ಳು ಹೇಳ್ತಾರೆ, ಸಿಂಪತಿಗೋಸ್ಕರ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳ್ಬೋದು. ಆ ಸ್ಟ್ರಗಲ್ ಇನ್ನೂ ಅದು ಇದೆ ಒಳಗಡೆ ನಮಗೆ. ಆ ಸ್ಟ್ರಗಲ್ ಅನ್ನೋದು ನಾವು ಯಾವತ್ತು ಆ ಸಾಲದಿಂದ ಮುಕ್ತಿ ಆಗ್ತೀವೋ ಅವತ್ತೇ ನನಗೆ ಆ ಸ್ಟ್ರಗಲ್ ಹೋರಾಟಕ್ಕೊಂದು ಜಯ ಅಂತ ಹೇಳ್ತಾರಲ್ಲ, ಅವತ್ತು ನನಗೆ ಅದು ಜಯ ಅನ್ನೋದು ಅವತ್ತೇ ನನಗೆ ಸಿಗೋದು. ಅದು ಅಲ್ಲಿವರೆಗೂ ನಮಗೆ ಅದು ಹೋರಾಟನೇ ನನಗೆ, ಅಲ್ಲಿವರೆಗೂ ಹೋರಾಟನೇ ನನಗೆ. ನಿಮ್ಮ ತಾಯಿಯವ್ರ ಪ್ರಾಪರ್ಟಿ ಮಾರಿದ್ದಕ್ಕೂ ನಿಮ್ಮ ಸಾಲ ತೀರ್ಲಿಲ್ಲ ಸರ್. ಅರ್ಧ ಎಲ್ಲಿ ನಮ್ದು ಆಲ್ಮೋಸ್ಟ್ ಎಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಲೋನ್ ತೊಗೊಂಡಿದ್ವಿ ಇನ್ವೆಸ್ಟ್ಮೆಂಟಿಗೆ ಅಂತ. ಅದು ಒಂದು ಸ್ವಲ್ಪ ಲೋನಿಗೆ ಹೋಯಿತು. ಆಮೇಲೆ ಸ್ವಲ್ಪ ಅಮೌಂಟ್ ಎಲ್ಲ ಹಂಗಂಗೆ ಇಂಟ್ರೆಸ್ಟು ಅದಕ್ಕೆ ಸ್ವಲ್ಪ ಅಮೌಂಟ್ ಕ್ಲಿಯರ್ ಆಯಿತು. ಸ್ವಲ್ಪ ಒಂದು 6 ತಿಂಗಳು ಮೇಂಟೈನ್ ಮಾಡೋ ಥರ ಆಯಿತು ನಮಗೆ. ಫುಲ್ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗಲಿಲ್ಲ. ಸ್ವಲ್ಪ 1 ತಿಂಗಳುಗಳಿಗೆ ಮೇಂಟೈನ್ ಮಾಡೋ ಥರ ಆಯಿತು. ಇನ್ನು ನೆಕ್ಸ್ಟು ಅದೇ ಏನು ಮಾಡೋದು ಅಂತ ಯೋಚನೆ ಬಂದಾಗ ಅದೇ ಗಾಡಿಗಳು ವ್ಯಾಲ್ಯೂ ಇಲ್ಲ, ಗಾಡಿಗಳು ಮಾರ್ತೀವಿ ಅಂತೆ. 10 ಲಕ್ಷ ಗಾಡಿ 6 ಲಕ್ಷಕ್ಕೂ ಮಾರಿದ್ದೀವಿ ನಾವು. ಟೈಮ್ ಚೆನ್ನಾಗಿಲ್ಲ ಆವಾಗ. ದುಡ್ಡು ಕೊಟ್ಟಿರೋರು ಏನು ಮಾಡ್ತಾರೆ, ಇವಾಗ ಗಾಡಿ ಡಾಕ್ಯುಮೆಂಟ್ಸ್ ಇಟ್ಟು ನಾವು ದುಡ್ಡು ತೊಗೊಂಡಿರ್ತೀವಿ. ಹೇಗೆ ನಿಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗ್ರಯ್ಯ, ಗಾಡಿ ಹೆಂಗೋ ನಮ್ಮ ಹೆಸ್ರಿಗೆ ಬರ್ಕೊಟ್ಟಿದ್ದೀರಾ ಬಿಟ್ಬಿಟ್ಟು ಹೋಗಿ ಅಂತಲೂ ತೊಗೊಂಡಿರೋರು ಇದ್ದಾರೆ. ವರ್ಷಾನ್ಗಟ್ಲೆ ಬಡ್ಡಿ ತೊಗೊಂಡಿರೋರು ಆ ಥರ ಮಾಡಿದ್ದಾರೆ. ನಂಗೆ ಅವ್ರ ಹೆಸರೆಲ್ಲ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಅದು ನೋಡಿದ್ರೆ ಅವ್ರಿಗೆ ಅದು ಅರ್ಥ ಆಗುತ್ತೆ. ಬಟ್ ನಮಗೇನೇನು ನೀವು ತೊಂದರೆ ಕೊಟ್ಟಿದ್ದೀರಾ ಪರವಾಗಿಲ್ಲ, ಸಂತೋಷ. ಅದು ನೀವು ಕೊಟ್ಟಿರೋ ಏಟ್ನೆಲ್ಲ ನಾನು ಉಳಿಪೆಟ್ಟಾಗಿ ನಾನು ತೊಗೊಳ್ತೀನಿ. ಒಂದಲ್ಲ ಒಂದಿನ ನಾನು ಅದು ಶಿಲೆಯಾಗಿ ಮಾರ್ಪಟ್ಟು ನಾನು ಒಂದು ಬೆಲೆ ಗೌರವ ಅನ್ನೋದು ನಾನು ಸಂಪಾದನೆ ಮಾಡೇ ಮಾಡ್ತೀನಿ. ನಾನು ಯಾರನ್ನೂ ದ್ವೇಷಿಸೋದು ಇಲ್ಲ, ನಾನು ಯಾರನ್ನೂ ದೂರಕ್ಕೂ ಹೋಗೋದಿಲ್ಲ. ನಂದು ದೇವ್ರು ಕೊಟ್ಟಿರೋ ಚಾಲೆಂಜ್ ಇದು, ನನ್ನ ಕರ್ತವ್ಯ ಇದು ಕೆಲಸ. ನಾನು ಅದನ್ನು ನಾನು ಶ್ರದ್ಧೆಯಿಂದ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಸರ್. ನನಗೆ ಗೊತ್ತಿರೋದು ನೆಗೆಟಿವ್. ಲೈಫ್ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ರೀಸ್ಟಾರ್ಟ್? ಮತ್ತೆ ಅದರಲ್ಲೇ ಇತ್ತು ಸರ್. ತಿರ್ಗಾ ಒಂದು ನಾರ್ಮಲ್ಲಿಗೆ ಬರೋ ಅಷ್ಟೊತ್ತಿಗೆ ಅದೇ ಗಾಡಿಗಳಿರೋರ್ಗೂ ಸ್ವಲ್ಪ ಧೈರ್ಯ ಇತ್ತು, ಏನೋ ಗಾಡಿ ಇದೆ ಬಿಡು, ಏನೋ ಮಾಡೋಣ ಅಂತ. ತೀರಾ ನಮಗೆ ಆಗದೆ ಇದ್ದಾಗ ಅದೇ ಎಲ್ಲ ಸ್ವಲ್ಪ ಕೊಟ್ಬಿಟ್ಟು ಎಲ್ಲ ಸ್ವಲ್ಪ ಬ್ಯಾಂಕದೆಲ್ಲ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಬಿಟ್ವಿ. ಇನ್ನು ಇವಾಗ ಇರೋದೆಲ್ಲ ಸ್ವಲ್ಪ ಕೈ ಸಾಲಗಳಿದೆ. ಇವಾಗ ನಾವು ಇನ್ನೂ ಇದೆ ಸರ್, ಆಲ್ಮೋಸ್ಟ್ ಇನ್ನೂ 1 ಕೋಟಿವರೆಗೂ ಇದೆ ಸರ್ ಸಾಲ. ಇನ್ನು 1 ಕೋಟಿ ಕೈ ಸಾಲ ಇನ್ನು 1 ಕೋಟಿವರೆಗೂ ಇದೆ. ಅದು ನಮ್ಮ ತಾಯಿ ಪರ್ಸ್ನಲ್ಲಾಗಿ ಮಾಡಿರೋದು ಬಿಟ್ಟು ಹೊರ್ಗಡೆ ಅವ್ರದ್ದೇ ಇನ್ನೂ ಆಲ್ಮೋಸ್ಟ್ 1 ಕೋಟಿವರೆಗೂ ಇದೆ. ಅದನ್ನು ನಾವು ತೀರಿಸ್ಬೇಕು. ಮಕ್ಕಳು ಎಷ್ಟು? 2 ಗಂಡು ಮಕ್ಕಳು ಸರ್ ನನಗೆ. ಸೊ ಲೈಫ್ ಏನು ಮಾಡಿ? ಲೈಫ್ಗೆ ಅದೇ ಸರ್, ಇವಾಗ ಹೋಟ್ಲು ಮಾಡ್ತಾಯಿದ್ದೀವಿ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಮ್ಮ ತಾಯಿನೂ ಕೆಲಸ ಮಾಡ್ತಾರೆ, ನಾನು ಇಲ್ಲಿ ಹೋಟ್ಲು ನಡೆಸ್ತಾ ಇದ್ದೀನಿ. ಒಬ್ಬರೇ ಅಂದರೆ ನಮ್ಮ ಬ್ರದರ್ ಸಪೋರ್ಟಿಗಿದ್ದಾರೆ, ನಮ್ಮ ತಾಯಿನೂ ಸಪೋರ್ಟ್ ಮಾಡಿಬಿಟ್ಟು ಹೋಗ್ತಾರೆ. ಕೆಲ್ಸಕ್ಕೆ ಹೋಗೋ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ನಮ್ಮ ತಾಯಿ ಇಬ್ಬರು ಅವ್ರ ಕೈಲಿ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ ಹೋಗ್ತಾರೆ. ಇನ್ನು ನಾನು ನಮ್ಮ ಬ್ರದರು ಮಾಡಿಕೊಂಡು ಬರ್ತೀವಿ ಸರ್. ಬಟ್ ಹೋಟೆಲ್ ಮಾಡಬೇಕು ಅಂತ ಹೇಗೆ ನಿಮ್ಮ ತಾಯಿ ಸ್ಫೂರ್ತಿನ? ನಮ್ಮ ತಾಯಿ, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಒಂದು ಇದಿದೆ. ನಮ್ಮ ಮನೇಲೆಲ್ಲ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ವಲ್ಲ, ಸೊ ಅದರಿಂದ ಅವರ ಸ್ಟಾಫ್ಸ್ ಎಲ್ಲ ತುಂಬ ಜನ ನಮ್ಗೆ ಹೇಳೋರು. ನಮ್ಮಮ್ಮ ನಾವು ಮನೇಲಿ ಏನೇ ಮಾಡಿದ್ರು ಬೇರೆಯವರಿಗೆ ಕೊಡೋದು ಜಾಸ್ತಿ ನಮಗೆ ಅಭ್ಯಾಸ. ನಮ್ಮಮ್ಮ ಅವ್ರು ತಿಂತಾ ಇರಲಿಲ್ಲ, ಬಾಕ್ಸಿಗೆ ತೊಗೊಂಡು ಅವ್ರ ಕೊಲೀಗ್ಸ್ಗೆ ಆಗಲಿ ಅವ್ರಿಗೆ ಗೊತ್ತಿರೋರಿಗೆ ಅವ್ರಿಗೆಲ್ಲ ಕೊಡೋರು. ಅವರೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತಿರಲ್ಲ, ನೀವು ಒಂದು ಹೋಟ್ಲು ಮಾಡ್ಬೋದು, ಆ ಥರ ಎಲ್ಲ ಕಡೆ ನಮ್ಗೆ ಆ ಥರ ಥಾಟ್ಸ್ ಬರ್ತಾನೆ ಇತ್ತು ಯಾವಾಗ್ಲೂ. ಸರಿ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ನಾವು ಅದು ಸೀರಿಯಸ್ಸಾಗಿ ತೊಗೊಂಡು ನಾವು ಆಮೇಲೆ ಪ್ರೊಫೆಷ್ನಲ್ ಆಗಿ ಅಂತ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ ಸರ್ ನಾವು. ಆದರೆ ನೋಡಿ, ನೀವು 20 ಗಾಡಿ ಓನರು, ಸುಮಾರು 2-3 ಕೋಟಿ ಪ್ರಾಪರ್ಟಿ, ನಿಮ್ಮ ಹತ್ರ 20 ಗಾಡಿ ಅಂದರೆ 20 ಡ್ರೈವರ್ಸೇ ಎಂಪ್ಲಾಯೀಸ್ ಇರ್ತಾರೆ. ಹೌದು. ಸೊ ನೀವು ಮತ್ತೆ ಫುಟ್ಪಾತಿಗೆ ಬಂದು ಇಡ್ಲಿ ಮಾಡ್ತೀವಿ, ಏನು ಅನಿಸ್ತು ಸರ್? ಇದೆಲ್ಲ ಮಧ್ಯದಲ್ಲಿ ಬರುತ್ತೆ, ಮಧ್ಯದಲ್ಲಿ ಹೋಗೋದು ಸರ್. ನಾವು ಯಾವುದು ಬರೋವಾಗಲೂ ಏನು ತೊಗೊಂಬರಲ್ಲ, ಹೋಗುವಾಗಲೂ ಏನು ನಿಮ್ಗೆ ಟೈಮು ಅನ್ನೋದು ನಿಮಗೆಲ್ಲ ಕಲಿಸ್ಬಿಡುತ್ತೆ ಸರ್. ನಾನು ಹೇಳೋನಲ್ಲ, ತುಂಬ ನಾವು ಡೀಪಾಗಿ ತೊಗೊಂಡ್ಬಿಟ್ರೆ ಈಗೋ ಆಗಿ ಯೋಚನೆ ಮಾಡಬಾರ್ದು ಯಾವಾಗಲೂ. ನಾನು ಹಿಂಗಾಗ್ಬಿಟ್ಟೆ ಈಗೋಯಿಂದ ಯೋಚನೆ ಮಾಡಿದ್ರೆ ಅದು ನಾವು ಮೋಟಿವೇಶನ್ ಆಗಲ್ಲ. ಅವಾಗ ನಿಮಗೆ ತುಂಬ ನೀವು ಬೇರೆ ಥರ ಥಿಂಕ್ ಮಾಡೋಕ್ಕೆ ಚಾನ್ಸಸ್ ಆಗಿಬಿಡುತ್ತೆ. ನಾವು ಯಾವಾಗಲೂ ಈಗೋ ತೆಗ್ದಾಕ್ಬಿಡ್ಬೇಕು.
ಇದು ದೇವ್ರು ನಮಗೆ ಕೊಟ್ಟಿರೋ ಕೆಲಸ, ದೇವರೇ ಕೊಟ್ಟಿದ್ದು ದೇವರೇ ಕಿತ್ಕೊಂಡಿದ್ದಾನೆ. ಇನ್ನೊಂದು ದಿನ ದೇವರೇ ನಮಗೆ ಕೊಡ್ತಾನೆ. ಕಿತ್ಕೊಂಡಿರೋ ಇನ್ನೊಂದು ದಿನ ಕೊಡೋ ದಿನನೂ ಬಂದೇ ಬರುತ್ತೆ. ಬಟ್ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗೋಣ. ಕೈ ಕಟ್ಕೊಂಡು ಯಾಕೆ ಕುತ್ಕೊಬೇಕು, ಇನ್ನೊಬ್ರ ಹತ್ರ ಯಾಕೆ ಬೇಡ್ಕೊಂಡು ತಿನ್ಬೇಕು ನಾವು? ನಮ್ಗೆ ದೇವ್ರ ಕೈ ಕಾಲು ಗಟ್ಟಿಯಾಗಿ ಕೊಟ್ಟಿದ್ದಾನೆ. ದುಡಿಯೋಣ, ಸಾಲದವ್ರಿಗೆ ಹೇಳೋಣ, ತೀರ್ಸೋಣ, ನಮ್ಮ ಪರಿಸ್ಥಿತಿ ಅವ್ರಿಗೆ ಅರ್ಥ ಮಾಡಿಸೋಣ. ಇವಾಗ ನಮ್ಮನ್ನು ಬದುಕಕ್ಕೆ ಬಿಡಬೇಕು. ಅವ್ರು ದುಡ್ಡವ್ರು ನಮ್ಮ ದುಡಿಯೋದೇ ಇವಾಗ ನಮ್ಗೆ ಇರೋದು ಶಕ್ತಿ. ಬೇರೆ ಏನು ಆಸ್ತಿ ಇಲ್ಲ ಅಂದಾಗ ಏನು ಮಾಡ್ತೀರಾ? ಇವಾಗ ನಮ್ಮ ಶಕ್ತಿನೇ ನಮ್ಗೆ ಆಸ್ತಿ. ನಾವು ಶಕ್ತಿಯಾಗಿ ದುಡಿದ್ರೇ ನಾವು ಅವ್ರಿಗೆ ರಿಟರ್ನ್ ಮಾಡೋಕ್ಕಾಗೋದು. ಇಲ್ಲಾಂದರೆ ನಾವು ಮಾಡೋಕ್ಕಾಗೋದಿಲ್ಲ. ನಮ್ಮನ್ನು ದುಡಿಯೋಕ್ಕೆ ಬಿಡಿ, ನಿಮ್ಮ ದುಡ್ಡನ್ನ ನಾವು ದುಡ್ದು ನಾವು ತೀರಿಸ್ತೀವಿ ಅಷ್ಟೇ ನಾವು ಹೇಳೋಕ್ಕಾಗೋದು ನಿಮಗೆ. ನೀವು ತುಂಬ ನಮ್ಗೆ ಒತ್ತಡ ಮಾಡಿದ್ರೆ ನಾವು ಮಾಡೋಕ್ಕಾಗೋದಿಲ್ಲ. ಏನು ಮಾಡ್ತೀರಾ? ಏನು ಇಲ್ದಿರೋ ಮನುಷ್ಯನ ಹತ್ರ ಹೋಗ್ಬಿಟ್ಟು ನೀವೇನು ಮಾಡೋಕ್ಕಾಗತ್ತೆ? ಅವಾಗ ನಿಮ್ಮ ಹತ್ರ ಆಸ್ತಿ ಇಲ್ಲ, ಎಲ್ಲ ಕಳ್ಕೊಂಡು ನಿರಪರಾಧಿಯಾಗಿ ನಿಂತ್ಕೊಂಡಿದ್ದೀರಾ. ಅವ್ರನ್ನ ಹೋಗ್ಬಿಟ್ಟು ನಮಗೆ ದುಡ್ಡು ಕೊಡಿ ಅಂದರೆ ನಾವು ಹೆಂಗೆ ದುಡ್ಡು ಕೊಡೋಕ್ಕಾಗುತ್ತೆ? ದುಡಿಯೋಕ್ಕೆ ಬಿಡಬೇಕು. ಒತ್ತಡ ಇದೆ ಈಗ ಇದೆ ದಿನ ಇದೆ. ಅದು ದಿನ ಫೇಸ್ ಮಾಡ್ತಾನೆ ಇದ್ದೀವಿ ನಾವು. ಅದು ಇಲ್ಲದೆ ಇರೋ ದಿನನೇ ಇಲ್ಲ ನಮಗೆ. ಊಟನೂ ಅದೇ, ತಿಂಡಿನೂ ಅದೇ, ನಿದ್ದೆನೂ ಅದೇ, ಎಲ್ಲನೂ ನಮ್ಗೆ ಅದೇ. ಸಾಲದ ಒತ್ತಡನೇ ನಮಗೆಲ್ಲ, ಸರ್ವಸ್ವನೂ ಇವಾಗ ನಮ್ಗೆ ಅದೇ ಆಗ್ಬಿಟ್ಟಿದೆ. ನಮ್ಗೆ ಅದು ಹಿಂದೆ ನಾವು ಅದೇ ಸಾಲ ಮಾಡಿ ಅಂತೂ ನಾನು ಏನು ಹೇಳ್ತೀನಿ ಅಂದರೆ, ನಾನು ನೋಡಿ ಒಂದು ಇಂಟರ್ವ್ಯೂ ಕೊಡೋಷ್ಟು ನಾನು ಇನ್ನೂ ಅಷ್ಟು ಎತ್ತರಕ್ಕೆ ನಾನು ಬೆಳೆದಿಲ್ಲ. ಬಟ್ ಏನಂದರೆ ಒಂದು ಮೆಸೇಜ್ ಕೊಡ್ಬೋದು ಅಷ್ಟೇ ನಾನು ಜನಕ್ಕೆ. ನಂತರ ಎಷ್ಟೋ ಜನ ಸೋತಿರೋರು ಇರ್ತಾರೆ, ಎಷ್ಟೋ ಜನ ಇವಾಗ ನಂದು ಹಳೆ ವಿಡಿಯೋದಲ್ಲೂ ನನ್ನ ಜನ ನೋಡಿನೇ ನಾನು ಇನ್ಸ್ಪೈರ್ ಆಗ್ತೀನಿ. ಎಷ್ಟೋ ಸತಿ ನನ್ನ ಮೇಲೆ ಜನ ಇಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಮೋಟಿವೇಶನ್ ಆಗಿ ತೊಗೊಂಡು ಅವರು ಇದು ಮಾಡ್ತಾರಲ್ಲ, ಅವರನ್ನ ನೋಡಿ ನಾನು ಖುಷಿ ಪಡ್ತೀನಿ, ನಾನು ಧೈರ್ಯ ತೊಗೊಳ್ತೀನಿ. ನಮ್ಮಿಂದ 10 ಜನಕ್ಕೆ ಅವ್ರು ನಮ್ಮನ್ನು ಇನ್ಸ್ಪೈರಿಂಗ್ ಆಗಿ ತೊಗೊಂಡಿರೋವಾಗ ನಾನು ಯಾವ ಥರ ಇರಬೇಕು ಅಂತ ನಾನು ಅವಾಗ ಧೈರ್ಯ ತೊಗೊಳ್ತೀನಿ. ನಾನು ಎಷ್ಟು ದಿನ ಕುಗ್ದಾಗೆಲ್ಲ ನಾನು ಅದನ್ನೇ ಅವ್ರ ಮೆಸೇಜ್ಗಳನ್ನೆಲ್ಲ ನೋಡಿ ನನಗೆ ಇನ್ನು ನಾನೇ ಬೂಸ್ಟ್ ಮಾಡ್ಕೊಳ್ತೀನಿ. ಈ ಹೋಟೆಲ್ ಶುರು ಮಾಡಿದ್ವಿ ಯಾವಾಗ? ನಾವು ಲಾಸ್ಟ್ ಇಯರ್ ಸರ್, ಈ ವರ್ಷ ಜಾನ್ವರಿಗೆ ನಾವು ಮಾಡಿದ್ವಿ. 2024 ಜನವರಿಗೆ ಮಾಡಿದ್ವಿ. 2020 ನಿಮಗೆ ನಷ್ಟ ಶುರು ಆಯ್ತು. ನಷ್ಟ 3 ವರ್ಷ ಅದೇ ಗಾಡಿಗಳು ಮೇಂಟೈನ್ ಮಾಡೋಕ್ಕಾಗುತ್ತಾ ಆಗಲ್ವಾ, ಅದೇ ದ್ವಂದ್ವದಲ್ಲಿ ಇದ್ವಿ ಸರ್. ನಾವು ಗಾಡಿಗಳು ಇಟ್ಕೊಳ್ಳೋದ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಹೋರಾಟ ಮಾಡ್ತಾ ಇದ್ವಿ. ತಿರ್ಗಾ ಸಾಲ ಮಾಡಿದ್ವಿ, ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬಟ್ ಕಂಪ್ನಿಗಳಲ್ಲಿ ನಾವು ಅನ್ಕೊಂಡಂಗೆ ಡ್ಯೂಟಿ ಸಿಗ್ತಾ ಇರಲಿಲ್ಲ. ಕಮ್ಮಿ ಮಾಡ್ಕೊಳ್ತಾ ಸ್ವಲ್ಪ ದಿನ ದುಡ್ಸಿದ್ವಿ. ಒಂಚೂರು ಲೋನ್ ಆದರೂ ಸ್ವಲ್ಪ ಕ್ಲಿಯರ್ ಆಗಲಿ, ಮಾರಿದ್ರಾದ್ರೂ ಸ್ವಲ್ಪ ದುಡ್ಡು ಬರುತ್ತಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನೇ ಇದು ಮಾಡಿದ್ರು ಅದು ಆಗಲಿಲ್ಲ, ನಮ್ಮ ಕೈ ಮೀರಿ ಹೊಟ್ಟೋಯ್ತದು. ಸರಿ ಬೇಡ, ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಗಾಡಿನೂ ಇದು ಮಾಡಿಬಿಟ್ಟು. ಒಂದೂ ಇಲ್ಲ? ಇಲ್ಲ, ಯಾವ ಗಾಡಿನೂ ಇಲ್ಲ. ಯಜಮಾನ್ರು ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಿ? ಅವರು ಕರುನಾಡು ಟ್ರಾವೆಲ್ಸ್ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ತಾಯಿಯವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಾನು ಹೋಟ್ಲಲ್ಲಿ ಮಾಡ್ಕೊಡ್ತೀನಿ. ಇವಾಗ ನಮ್ಮ ತಾಯಿಯವ್ರು ಗೌರ್ಮೆಂಟ್ ಜಾಬು, ಅವ್ರ ಕೆಲಸ ಬಿಡೋಕ್ಕಾಗೋದಿಲ್ಲ. ನನ್ನ ಹಸ್ಬೆಂಡ್ ಏನಂದರೆ 2 ಸೋರ್ಸ್ ಆಫ್ ಇನ್ಕಮ್ ಇರಲಿ. ಯಾಕಂದರೆ ಈ ಬಿಸ್ನೆಸ್ ಇದು ನೀರಿನ ಮೇಲಿರೋ ಗುಳ್ಳೆ ಥರ, ನಾವು ರೋಡಲ್ಲಿ ಮಾಡ್ತಾ ಇರೋದು. ಯಾವಾಗ ಯಾವ ಥರ ರೂಲ್ಸ್ ಬರುತ್ತೋ ಏನು ಹೇಳೋಕ್ಕಾಗೋದಿಲ್ಲ. ಒಂದು ಫಿಕ್ಸ್ಡ್ ಇನ್ಕಮ್ ಅಂತಾದರೂ ನಮ್ಗೆ ಇರಬೇಕು. ಡೈಲಿ ಅಮೌಂಟ್ ಬರ್ತಾ ಇರುತ್ತೆ. ಒಂದು ಮಂತ್ಲಿ ಅಮೌಂಟು ಬರಬೇಕಲ್ವ. ನಮ್ಮದು ಮಂತ್ಲಿ ಮೇಂಟೆನೆನ್ಸು, ಇವಾಗ ರೆಂಟ್ ಕಟ್ಟಬೇಕಿರುತ್ತೆ. ಇದು ಡೈಲಿ ಬರೋದು ಡೈಲಿಗೆ ಅವ್ರಿಗೆ ಕಟ್ಟು ಇವ್ರಿಗೆ ಕಟ್ಟು, ಅದಕ್ಕೆ ಹೊಟ್ಟೋಗ್ತಾ ಇರುತ್ತೆ ನಮಗೆ ದುಡ್ಡು. ಉಳಿಸಿ ಇಡೋಕ್ಕಾಗೋದಿಲ್ಲ ನಾವೇನೂ. ಸೊ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಅವರು ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾರೆ. ನಾವಿಲ್ಲಿ ಹೋಟ್ಲು ಮಾಡ್ತೀವಿ. ನಮ್ಮ ತಾಯಿಯವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಸರ್. ಎಷ್ಟು ವ್ಯಾಪಾರ ಆಗುತ್ತೆ ಸರ್? ಅದು ನಾವು ಅಂದ್ಕೊಂಡಕ್ಕೆ ಆಗೋದಿಲ್ಲ ಒಂದೊಂದು ಸತಿ. ಇವಾಗಲೇ ಹೋದ್ವಾರ ಎಲ್ಲ ಮಳೆಯಿಂದ ನಮಗೆಲ್ಲ ಅರ್ಧಕ್ಕರ್ಧ ಲಾಸ್ ಆಗೋಯ್ತು. ಎಲ್ಲ ನಾವು ಮಾಡಿರೋ ಐಟಮ್ ಎಲ್ಲ ಸೇಲ್ ಆದರೆ ನಮಗೊಂದು ಒಳ್ಳೆ ಅಮೌಂಟ್ ಅಂತ ಸಿಗುತ್ತೆ. ಅದರಲ್ಲಿ ಏನಾದ್ರು ಸ್ವಲ್ಪ ಒಂದು 20% ಉಳಿದ್ರೂ ನಮಗೆ ಬರೋ ಅಮೌಂಟು ಅಲ್ಲಿ ಬರೋದಿಲ್ಲ. ಇವಾಗಿನ ಮಾರ್ಕೆಟ್ ಎಲ್ಲ ಅಷ್ಟೊಂದು ಪರ್ಸೆಂಟೇಜಲ್ಲಿ ಜಾಸ್ತಿ ಪ್ರಾಫಿಟ್ ಥರ ಆ ಥರ ಎಲ್ಲ ಏನೂ ಥಿಂಕ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಕೆಲವ್ರು ಹೇಳ್ಬೋದು 10% ಬರುತ್ತೆ, 10% ಬರುತ್ತೆ. ಅಂದರೆ ಅವರು ಕ್ವಾಲಿಟಿ ಯಾವ ಥರ ಕೊಡ್ತಾ ಇರ್ತಾರೋ ನಮಗೆ ಗೊತ್ತಿಲ್ಲ. ನಾವು ಮಾಡ್ತಾ ಇರೋದ್ರಲ್ಲಿ ಒಂದು 30% ಬರೋದೂ ಕಷ್ಟ ಇದೆ ಸರ್. ನಾವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ ನಮ್ಗೆ 30% ಪ್ರಾಫಿಟ್ ಮಾಡೋದು ಕಷ್ಟ ಇದೆ ಇವಾಗಿನಿದ್ರೆ. ಅಲ್ಲ, ಯಾಕಂದರೆ ನಿಮಗೆ ದಿನ ಸಾಲಗಾರರು ಒತ್ತಡ ಇದೆ. ಹೌದೌದು. ದುಡಿಮೆ ಅಲ್ಲಿ ಹೋಗ್ತಿದೆಯಾ ಅಂತ? ಹೋಗ್ತಾ ಇದೆ ಸರ್, ಹೋಗ್ತಾ ಇದೆ. ನಂದೇನು ಇವಾಗ ನಾನು ಬಂಡವಾಳಕ್ಕೆಲ್ಲ ಎತ್ತಿಟ್ಬಿಟ್ಟು ಇನ್ನೇನು ಉಳಿದಿರುತ್ತೆ ಅದರಲ್ಲೇ ನಾನು ಮಿಕ್ಕಿದವ್ರಿಗೆ ನಾನು ಕೊಡ್ತಾಯಿದ್ದೆ. ಮುಂಚೆ ಏನು ಮಾಡ್ತಾಯಿದ್ದೆ, ಅವ್ರ ಒತ್ತಡಕ್ಕೆಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟು ಎಂಡ್ ಆಫ್ ದ ಡೇ ನಾನು ತಿರ್ಗಾ ಇನ್ವೆಸ್ಟ್ಮೆಂಟ್ಗೆ ಬೇರೆಯವ್ರ ಹತ್ರ ಈಸ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಾಯಿತ್ತು ನನಗೆ. ಯಾಕಂದರೆ ನಾನು ಬಂಡವಾಳ ಹಾಕಿದ್ರೇ ನಂಗೆ ನಾಳೆ ದಿನ ನಾನು ಹೋಟ್ಲು ಮಾಡೋಕ್ಕಾಗೋದು. ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ, ಫಸ್ಟ್ ಎಲ್ಲ ನನ್ನ ಐಟಮ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಿ ಇವತ್ತಿನ ನಂದು ಇದೆಲ್ಲ ಖರ್ಚೆಲ್ಲ ಮುಗಿದ ಮೇಲೆ ನಾನು ಸೇಫ್ ಆದಮೇಲೆ ನಾಳೆಗೆ ನಾನು ಸೇಫ್ಟಿ ಮಾಡ್ಕೊಳ್ಬೇಕು. ಫಸ್ಟು ಸೇಫ್ಟಿ ಆದಮೇಲೆ ನೆಕ್ಸ್ಟ್ ಏನು ಉಳಿದಿದೆ ಅದನ್ನು ನಾನು ಕೊಡೋರಿಗೆ ಕೊಡ್ತಾಯಿದ್ದೀನಿ ಸರ್. ಅಮೌಂಟ್ ನಂಬಿಕೆ ಇದೆ, ಈ ಸಾಲ ಎಲ್ಲ ತೀರುತ್ತೆ ಮತ್ತೆ ನಂಬಿಕೆ ಇದೆ ಸರ್. ನಾವು 20 ಗಾಡಿ ಹಾಕ್ದಾಗ ನಾವು ಯಾವ ಧೈರ್ಯದಲ್ಲಿ ನಾವು ಮಾಡಿದ್ವೋ ಇವಾಗ ಅದಕ್ಕೂ 10 ಪಟ್ಟು ಧೈರ್ಯ ಮಾಡಿಬಿಟ್ಟಿದ್ವಿ. ಆಲ್ರೆಡಿ ನಾವು ಇವಾಗ ಎಲ್ಲ ಕಲ್ಕೊಂಡು ಬಂದ್ಬಿಟ್ಟಿದ್ದೀವಿ. ಬಟ್ ಹಾಗಂತ ನಾವು ಬೀದಿಗೆ ಬಂದ್ಬಿಟ್ವಿ ಅಂತ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಬಾರ್ದು. ದೇವ್ರು ನಮ್ಗೆ ಈ ಕೆಲಸ ಆದರೂ ಕೊಟ್ಟಿದ್ದಾನಲ್ಲ,
ಅಂತ ನಾವು ಅದನ್ನು ಖುಷಿಯಾಗಿ ಮಾಡ್ತಾಯಿದ್ದೀನಿ ಸರ್. ನಾನು ಯಾವತ್ತೂ ನಾನು ಅಷ್ಟು ಹಂಗೆ ಗಾಡಿ ಇಟ್ಕೊಂಡಿದ್ದೆ, ನಾನು ಅಷ್ಟು ಚೆನ್ನಾಗಿ ಸಂಬಳ ಕೊಡ್ತಾಯಿದ್ದೆ, ನಾನು ಹಂಗಿದ್ದೆ ಹಿಂಗಿದ್ದೆ, ನಾನು ಆವತ್ತೂ ನನ್ನ ಡ್ರೈವರ್ನ ನನ್ನ ತಮ್ಮನ ಥರ ನೋಡ್ಕೊಂಡಿದ್ದೀನಿ. ಇವತ್ತೂ ನಾನು ನನಗೆ ಬರೋ ಕಸ್ಟಮರ್ಸ್ನ ನಮ್ಮ ಮಕ್ಳ ಥರ, ನಮ್ಮ ತಮ್ಮನ ಥರನೇ ನಾನು ಅವ್ರನ್ನೆಲ್ಲ ಟ್ರೀಟ್ ಮಾಡಿ, ನಮ್ಮ ಮನೆಯವ್ರ ಥರನೇ ಅನ್ನೋ ಥರನೇ ನಾವು ಫೀಲಿಂಗಲ್ಲಿ ನಾವು ಕೆಲಸ ಮಾಡ್ತೀವಿ ಹೊರತು ನಾನು ಅಷ್ಟು ಗಾಡಿ ಇಟ್ಕೊಂಡಿದ್ದವಳು ಓನರು, ನಾನಿಲ್ಲಿ ಫುಟ್ಪಾತಲ್ಲಿದ್ದೀನಿ, ನಾನು ಇಡ್ಲಿ ಮಾರ್ತಾಯಿದ್ದೀನಿ. ಇದು ಪುಣ್ಯದ ಕೆಲಸನೇ ಸರ್. ಒಬ್ಬರಿಗೆ ಹೊಟ್ಟೆ ಹಸುಗೆ ಅನ್ನ ಹಾಕೋದು ಒಂದು ಪುಣ್ಯದ ಕೆಲಸನೇ. ಅದರಲ್ಲಿ ನಾವೇನು ಇದು ಹುಡುಕಬಾರ್ದು. ದೇವ್ರು ನನಗೆ ಕೊಟ್ಟಿದ್ದಾನೆ ಈ ಕೆಲಸ ಆದರೂ ನನಗೆ ಕೊಟ್ಟಿದ್ದಾನಲ್ಲ ಅಂತ ನಾನು ಸಂತೋಷದಿಂದ ಅದನ್ನು ಸ್ವೀಕರಿಸಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಸರ್. ಇದು ನನ್ನ ಚಾಯ್ಸ್. ಇದು ನಾನು ಅದ್ರ ಬಗ್ಗೆ ನಾನು ಬೇರೆ ಇದು ಏನೂ ಹೇಳೋಕ್ಕಾಗೋದಿಲ್ಲ. ಇದು ನನ್ನ ಸ್ವಇಚ್ಛೆಯಿಂದ ನಾನು ಚಾಯ್ಸ್ ಮಾಡ್ಕೊಂಡಿರೋದು. ಇದು ದಿನ ಮಳೆ ಬರುತ್ತೆ, ಬಿಸಿಲು, ಹಾಗೆ ಬಿಸ್ನೆಸ್ ಎಲ್ಲ ಬಿಸ್ನೆಸ್ಸಲ್ಲೂ ಪ್ಲಸ್ಸು ಇರುತ್ತೆ, ಮೈನಸ್ ಇರುತ್ತೆ ಸರ್. ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ಬೇಕಷ್ಟೇ. ನೆಗೆಟಿವ್ ಅಂತ ಹುಡ್ಕೊಂಡ್ರೆ ಬರೀ ನೆಗೆಟಿವೇ ಸಿಗ್ತಾ ಇರುತ್ತೆ. ನೆಗೆಟಿವಲ್ಲಿ ಒಂದು ಪಾಸಿಟಿವ್ ಹುಡ್ಕೋಣ ನಾವು. ಮಳೆಲೂ ಎಷ್ಟು ಜನ ಊಟ ಇಲ್ದಿರ ಅಲ್ಕೊಂಡು ಓಡಾಡ್ತಾ ಇರ್ತಾರೆ ಸರ್. ಮಳೆ ಬಂದಿದೆ ಅಂದ್ಬಿಟ್ಟು ಎಲ್ಲರೂ ಅಂಗಡಿ ಮುಚ್ಕೊಂಡು ಹೋಗ್ಬಿಟ್ರೆ ಊಟ ಮಾಡೋಕ್ಕೆ ಎಲ್ಲಿ ಹೋಗ್ತಾರೆ ಪಾಪ ಜನಗಳು. ಹೋಟ್ಲಿಗೆ ಹೋದರೆ 100 ರೂಪಾಯಿ ಕೊಡಬೇಕು ಒಂದು ಊಟ ಮಾಡೋಕ್ಕೆ. ಇಲ್ಲಿ ಬಂದರೆ 100 ರೂಪಾಯಿ ಇದ್ರೆ ಇಬ್ಬರು ಊಟ ಮಾಡ್ಬೋದು. ಎಲ್ಲಿದೆ ನಿಮ್ಮ ಹೋಟ್ಲು? ನಮ್ಮದು ಇಲ್ಲೇ ನಿಯರ್ ಬೈ. ಏನೋ ಒಂದು ಸಮಸ್ಯೆ ಬಂದ ತಕ್ಷಣ ನಾವು ಎದೆಗುಂದಿ ನಿರಾಶರಾಗುವ ಮೊದಲು ದಯಮಾಡಿ ನಮ್ಮ ರಾಧಕ್ಕ ಅವ್ರ ಕಥೆ ಒಮ್ಮೆ ಕೇಳಿ. ನಾವು ಅನೇಕ ಗಮನಿಸ್ತಿರ್ತೀವಿ, ಪತ್ರಿಕೆಗಳು ತೆಗೆದ್ರೆ ಬರೀ ಆತ್ಮಹತ್ಯೆ ಸುದ್ದಿಗಳೇ, ಹಾಗಾಯ್ತಂತೆ ಹೀಗಾಯ್ತು, ಸಣ್ಣ ಸಣ್ಣ ವಿಚಾರಕ್ಕೆ, ಬರೀ ಕ್ಷುಲ್ಲಕ ವಿಚಾರಗಳಿಗೆ. ಆದರೆ ನಮ್ಮ ರಾಧಕ್ಕವರು ನೋಡಿ ಎಂಥ ರೋಚಕವಾದ ಕಥೆ ಅವ್ರದ್ದು. ಅವ್ರ ಕಷ್ಟಗಳು ಇನ್ನೂ ಕರಗಿಲ್ಲ, ಕೋಟಿಗಟ್ಟಲೆ ಸಾಲ ಈಗಲೂ ಇದೆ. ಆದರೆ ಅವ್ರು ಎದೆಗುಂದಿದೆ, ನಾನು ಬೇಡಲ್ಲ ಸರ್, ನಾನು ದುಡ್ಡು ತೀರಿಸ್ತೀನಿ, 2 ದಿನ ಆಗೋದು 4 ದಿನ ಆಗಲಿ ಪರವಾಗಿಲ್ಲ ಅಂತಾರೆ. ಅದು ನಿಜವಾದ ಹೋರಾಟದ ಮನೋಭಾವ ಇರೋಂಥವ್ರು ಆಡೋವಂಥದ್ದು. ಒಳ್ಳೆಯದಾಗಲಿ ರಾಧಕ್ಕವ್ರಿಗೆ. ಅವರ ಹಳೆಯ ವೈಭವದ ದಿನಗಳು ಮರಳಿ ಬರಲಿ ಅಂತ ಆಶಿಸೋದು ಬಿಟ್ಟು ನಾವು ಬೇರೇನು ಮಾಡೋಕ್ಕೆ ಸಾಧ್ಯ ಇದೆ. ನಿಮ್ಮೆಲ್ಲರೂ ಹಾರೈಕೆ ಅವ್ರ ಮೇಲಿರಲಿ. ಆ್ಯಂಡ್ ಭಾಳ ಮುಖ್ಯವಾಗಿ ನಾನು ಕೇಳ್ಕೊಳ್ಳೋದು, ಅವ್ರಿಗೆ ಯಾರು ಸಾಲ ಕೊಟ್ಟಿರೋದು ಸ್ವಲ್ಪ ಸಮಯ ಕೊಡಿ ಅವ್ರಿಗೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅವ್ರು ಕೇಳ್ತಿರೋದು ಒಂದೇ, ಸ್ವಲ್ಪ ಸಮಯ ಕೊಡಿ, ನಾವೆಲ್ಲೂ ಓಡೋಗಲ್ಲ, ಇಲ್ಲೇ ಇದ್ದೀವಿ, ಈ ಬದುಕ್ತಾ ಇರೋ ಬಡಾವಣೆ ಇಲ್ಲೇ ಇದ್ದೀವಿ, ಸ್ವಲ್ಪ ಉಸಿರಾಡೋಕ್ಕೆ ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ, ಅದನ್ನು ನಾವು ಮಾಡೋಣ ಅಂತ ಕೇಳಿಕೊಂಡು. ನಿಮ್ಗೆ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ನೀವು ನಮ್ಮನ್ನು ಇಲ್ಲಿವರೆಗೂ ಬಂದು ಇಂಟರ್ವ್ಯೂ ಮಾಡಿರೋಕ್ಕೆ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇಂಟರ್ವ್ಯೂ ಕೊಡೋಷ್ಟು ದೊಡ್ಡ ಮಟ್ಟಕ್ಕೆ ನಾನೇನು ಬೆಳೆದಿಲ್ಲ. ಬಟ್ ಏನಂದರೆ ನನ್ನ ಥರ ಇರೋ ಸಿಚುವೇಷನಲ್ಲಿ ಇರೋರ್ಗೊಂದು ನಾನು ಉದಾಹರಣೆಯಾಗಿರಬೇಕು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಇಂಟರ್ವ್ಯೂಗೆ ನೀವು ಫೋನ್ ಮಾಡಿದಾಗ ನಾನು ಒಪ್ಕೊಂಡು ನಾನು ಬನ್ನಿ ಸರ್ ಆಯಿತು ಅಂತ ಹೇಳಿದ್ದು ನಾನು. ಯಾಕಂದರೆ ನಮ್ಮನ್ನು ಎಷ್ಟೋ ಜನ ಇವಾಗ ಸ್ಫೂರ್ತಿಯಾಗಿ ತೊಗೊಂಡಿದ್ದಾರೆ. ಸೊ ಅವರು ನಮ್ಮನ್ನು ಫಾಲೋ ಮಾಡ್ತಾಯಿರ್ತಾರೆ. ನಮ್ಮಿಂದ ಏನು ಅವ್ರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ಅದು ಸಿಗಲಿ. ನಾವು ಮಾಡಿರೋ ತಪ್ಪು ಯಾರೂ ಮಾಡ್ಕೊಳ್ಬಾರ್ದು ಮುಂದೆ. ನೆಕ್ಸ್ಟು ಅವ್ರು ಇದರಲ್ಲಿ ಏನೇ ಅವ್ರು ಒಂದು ವ್ಯವಹಾರ ಕೈ ಹಾಕೋವಾಗ್ಲೂ ಹಿಂದೆ ಮುಂದೆ ಯೋಚನೆ ಮಾಡ್ದಿರ ಸ್ಟೆಪ್ ಇಟ್ಟು ಈ ಥರ ನಮ್ಮ ಥರ ಕಷ್ಟಕ್ಕೆ ಸಿಗಾಕೋಬೇಡಿ. ಜೀವನ ಅನ್ನೋದು ತುಂಬ ಚಿಕ್ಕದು. ಜೀವನ ಎಲ್ಲ ಬರೀ ಹೋರಾಟನೇ ಆಗಿಬಿಟ್ರೆ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್ ನಮ್ಮ ಫ್ಯಾಮಿಲಿ ಟೈಮು. ಇವಾಗ ಗಂಡ ಹೆಂಡತಿ ಚೆನ್ನಾಗಿ ಮಾತಾಡೋಕ್ಕಾಗೋದಿಲ್ಲ, ತಾಯಿ ಮಗಳು ಚೆನ್ನಾಗಿ ಮಾತಾಡೋಕ್ಕಾಗೋದಿಲ್ಲ, ನೆಂಟ್ರನ್ನೆಲ್ಲ ನಿಷ್ಠೂರ ಮಾಡ್ಕೊತೀವಿ, ನಮ್ಮ ಮಕ್ಳಿಗೆ ಒಳ್ಳೆ ಟೈಮ್ ಕೊಡೋಕ್ಕಾಗಲ್ಲ, ಅವ್ರ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋ ಒಂದು ತಪ್ಪು ನಿರ್ಧಾರ ಬಂದು ನಮ್ಮನ್ನು ಎಲ್ಲೋ ತೊಗೊಂಡೋಗಿ ನಿಲ್ಲಿಸ್ಬಿಡುತ್ತೆ. ನಮ್ಮ ಜೀವನ ಎಲ್ಲ ಅದೇ ಇದಕ್ಕೆ ಆಗ್ಬಿಡುತ್ತೆ. ಇವಾಗ ನಮ್ಮನ್ನೇ ಉದಾಹರಣೆಯಾಗಿ ನೀವೆಲ್ಲ ತೊಗೊಂಡು ನಾವು ಮಾಡಿರೋ ತಪ್ಪನ್ನ ನೀವು ಯಾರೂ ಮಾಡಬೇಡಿ. ನಿಮ್ಮ ಲಿಮಿಟೇಷನಲ್ಲಿ ನೀವು ವ್ಯವಹಾರ ಏನೇ ಮಾಡಿದ್ರು ನಿಮ್ಮ ಲಿಮಿಟೇಷನಲ್ಲಿ ಮಾಡಿ. ಸ್ವಲ್ಪ ಟೈಮ್ ತೊಗೊಂಡೆ ನಿಧಾನಕ್ಕೆ ಬೆಳೀರಿ. ಒಂದು ಮೆಟ್ಲೆ ಹತ್ಕೊಂಡು ಬೆಳೀರಿ ಯಾರೂ. ಅದನ್ನು ನಾನು ಮೆಸೇಜ್ ಕೊಡೋಕೆ ನಾನು ಇಷ್ಟಪಡ್ತೀನಿ ಸರ್. ನೀವು ಇಲ್ಲಿವರೆಗೂ ಬಂದಿದ್ದೀರಾ, ನಿಮಗೂ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್. ಏನಾಗಲಿ ಮುಂದೆ ಸಾಗುನಿ.